ಮೂರನೇ ದಿನದ ಪಂದ್ಯಾವಳಿ. ಕೌಂಟ್ ಡೌನ್ 10, 9, 8, 7, 6, 5, 4, 3, 2, 1. Let's play. ಮೊದಲನೇ ರಿವರ್ಸ್ ಸ್ವೀಪ್ ಮುಖೇನ ಲೀಲಾಜಾಲವಾಗಿ ಬಾರಿಸಿದ್ದಾರೆ. 6 ರನ್ಗಳೊಂದಿಗೆ ಖಾತೆ ಆರಂಭವಾಗ್ತಾ ಇದೆ. ವಾಟ್ ಅ ಸ್ಟಾರ್ಟ್ ದಿಸ್ ಈಸ್ ಫಾರ್ ಪ್ರದೀಪ್ ಅವರ ಆಕರ್ಷಕವಾದಂತಹ ಹೊಡೆತ. ಮತ್ತೊಮ್ಮೆ ಶಶಾಂಕ್ ಟು ಪ್ರದೀಪ್. ಎರಡನೇ ಸ್ಥಾನ ತೆಗೆದುಕೊಂಡು ಚಿಕ್ಕಿ ಶಾಟ್ ರಿವರ್ಸ್ ಸ್ವೀಪ್ ಮುಖದೊಂದಿಗೆ ಸ್ವೀಪ್ ಮಾಡಿದ್ದಾರೆ. ಸಾರಿ, ಕಾದು ನೋಡಬೇಕಾಗಿದೆ. ಅಲ್ಲಿ 2 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಒಂದು ಉತ್ತಮವಾದಂತಹ ಪ್ರಾರಂಭ ಪಡೆದುಕೊಳ್ತಾ ಇದ್ದಾರೆ ಬ್ಯಾಟ್ಸ್ಮ್ಯಾನ್ ಪ್ರದೀಪ್, ಸ್ಫೋಟಕ ಬ್ಯಾಟ್ಸ್ಮ್ಯಾನ್. ಮತ್ತೊಮ್ಮೆ ಶಶಾಂಕ್. ಬಾರಿ ರಿವರ್ಸ್ ಸ್ವೀಪ್ ಮುಖೆಯಲ್ಲಿ ಮತ್ತೊಂದು ನೇರವಾದಂತಹ ಸಿಕ್ಸರ್. ಸ್ವೀಪರ್ ಕವರ್ನಂತ ಚೆಂಡು ಓವರ್ನ 2ನೇ ಸಿಕ್ಸರ್ ಹೊರಚಿಮ್ತಾ ಇದೆ. ಪ್ರದೀಪ್ ಅವರ ಬ್ಯಾಟ್ನಿಂದ ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗುವ ಎಲ್ಲ ಸೂಚನೆಯನ್ನು ನೀಡ್ತಾ ಇದ್ದಾರೆ ಪ್ರದೀಪ್. ಈ ಒಂದು ಸಿಕ್ಸರ್ನೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 14 ಪ್ರಥಮ ಓವರ್ನ ಪ್ರಗತಿಯಲ್ಲಿ. ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 1 3ನೇ ದಿನದ ಪ್ರಥಮ ಪಂದ್ಯ ನಡೀತಾ ಇದೆ. 2 ತಂಡಗಳು ಕೂಡ ಒಂದು ಗೆಲ್ಲಲೇಬೇಕಾದ ಒತ್ತಡ ಅನಿವಾರ್ಯತೆ ಇದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ ಗಮನಿಸಿದಾಗ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತದೆ 2 ತಂಡಗಳು ಕೂಡ. ಮತ್ತೊಮ್ಮೆ ಶಶಾಂಕ್ ಟು ಪ್ರದೀಪ್. ಭಾರಿ ಬಲವಾದ ಮನವಿ. ವಿಕೆಟ್ ಪತನ. ನೇರವಾಗಿ ವಿಕೆಟ್ ಕೀಪರ್ ಡಾಮಿನಿಕ್ ಅವರ ಕೈಯಲ್ಲಿ ಚೆಂಡು. ಮೊದಲನೇ ಆಘಾತ ಅನುಭವಿಸ್ತದೆ ತಂಡ ಪ್ರದೀಪ್ ಅವರ ರೂಪದಲ್ಲಿ. ಅನಾವಶ್ಯಕ ಹೊಡೆತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸರ್. ಯಾಕಂದ್ರೆ 14 ರನ್ಗಳು ಬಂದಿದ್ದು ಅಲ್ಲಿ ಪ್ರಥಮ 3 ಎಸೆತಗಳಲ್ಲಿ. ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ ಪ್ರದೀಪ್. ಎಲ್ಲೋ ಒಂದು ಬದಿಯಲ್ಲಿ 8 ಓವರ್ಗಳ ಇನ್ನಿಂಗ್ಸ್ ಅನ್ನ ಆಡಬೇಕಾಗತ್ತೆ. ಒಬ್ಬ ಬ್ಯಾಟ್ಸ್ಮ್ಯಾನ್ ತುಂಬಾ ನಿರಾಸೆಯಲ್ಲಿದ್ದಾರೆ ಡಗ್ಔಟ್ನಲ್ಲಿ. ಪ್ರದೀಪ್ ಅವರ ಸ್ಥಾನವನ್ನು ತುಂಬಲು 1 ಡೌನ್ ಬ್ಯಾಟ್ಸ್ಮನ್ ರೂಪದಲ್ಲಿ ಪವನ್. ಅಂಕಣದಲ್ಲಿ ಪ್ರವೇಶಾತಿ ಕಾಣ್ತಿರುವ ಹಾಗೆ ಒಂದು ಉತ್ತಮವಾದಂತಹ ಕಮ್ ಬ್ಯಾಕ್ ಮಾಡಿದ್ದಾರೆ ಬೌಲರ್ ಶಶಾಂಕ್. ವಿಕೆಟ್ ಕೀಪಿಂಗ್ ಕಾರ್ಯದಲ್ಲಿ ಅತ್ಯಂತ ಪ್ರಬುದ್ಧ ಆಲ್ರೌಂಡರ್ ಆಟಗಾರ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಪರಿಸರದ ಡಾಮಿನಿಕ್ ಫರ್ನಾಂಡಿಸ್. ಒಂದು ಸುಲಭವಾದ ಕ್ಯಾಚ್ ಹಿಡಿಯಲು ಯಶಸ್ವಿಯಾಗಿದ್ದಾರೆ. ಅಲ್ಲಿ ಕೊನೆಯ 2 ಎಸೆತಗಳು ಬಾಕಿ ಇರುವಂತೆ ಪ್ರಥಮ ಓವರ್ನ ಮುಕ್ತಾಯಕ್ಕೆ ನ್ಯೂ ಬ್ಯಾಟ್ಸ್ಮನ್ ಪವನ್ ಸ್ಟ್ರೈಕ್ನಲ್ಲಿ. ಕೊಂಚ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಅಟ್ಯಾಕಿಂಗ್ ಫೀಲ್ಡ್ ಸೆಟ್ ಮಾಡ್ತಾ ಇದ್ದಾರೆ ತಂಡದ ನಾಯಕ ಹರಿ ಅವರು. ನೋಡಬಹುದು ಶಾರ್ಟ್ ಕವರ್ಸ್ ನಲ್ಲಿದ್ದಾರೆ ಫೀಲ್ಡರ್. ಆಕ್ರಮಣಕಾರಿ ಆಟದ ಶೈಲಿ. ಸ್ಕೋಪ್ ಮಾಡಲು ಪ್ರಯತ್ನ. ಬ್ಯಾಟಿಗೂ ಬಾಲಿಗೂ ಯಾವುದೇ ಸಂಪರ್ಕವಿಲ್ಲ.
ಡಾಟೆಡ್ ಡೆಲಿವರಿ ಚುಕ್ಕಿ ಎಸೆತ. ತಂಡದ ಮೊತ್ತ ಯಥಾಸ್ಥಿತಿಯಲ್ಲಿ 14, 1 ವಿಕೆಟ್ ನಷ್ಟಕ್ಕೆ. ಟಾಸ್ ಅನ್ನ ಗೆದ್ದಂತ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ತಂಡದ ನಾಯಕ ಹರಿ ಮೊದಲು ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾರ್ಕರ್ ಎಸೆತ ಜಸ್ಟ್ ಟ್ಯಾಪ್ ಮಾಡಿದ್ದಾರೆ. ಶಾರ್ಟ್ ಮಿಡ್ ವಿಕೆಟ್ ನಲ್ಲಿ 1 ರನ್ಗಳ ಸೇರ್ಪಡೆ. 1 ರನ್ಗಳೊಂದಿಗೆ ಪವನ್ ಅವರ ಖಾತೆ ಕೂಡ ಆರಂಭವಾಗ್ತಾ ಇದೆ. ಮೊದಲನೇ ಓವರ್ನ ಮುಕ್ತಾಯಕ್ಕೆ ಟಾಸ್ ಅನ್ನ ಸೋತು ಮೊದಲು ಬ್ಯಾಟಿಂಗ್ ಮಾಡ್ತಿರುವಂತ JM ವಾರಿಯರ್ಸ್ ತಂಡ ಪ್ರಮುಖ ಪ್ರದೀಪ್ ಅವರ ವಿಕೆಟ್ ಪತನದೊಂದಿಗೆ 15 ರನ್ಗಳನ್ನು ಕಲೆ ಹಾಕಿದೆ. KHPL ಸೀಸನ್ 1 ಬಲಿಷ್ಠ 8 ತಂಡಗಳ ಲೀಗ್ ಮಾದರಿಯ ಪಂದ್ಯಾವಳಿ. 2ನೇ ಓವರ್ನ ತೆಗೆದುಕೊಂಡು ಬೌಲರ್ ಪ್ರಮೋದ್. ಕಾಲೇಜ್ ರೋಡ್ ತುದಿಯಿಂದ ಪ್ರಮೋದ್ ಸ್ಟ್ರೈಕ್ ನಲ್ಲಿದ್ದಾರೆ. ಪವನ್ ಪ್ರಮೋದ್ ಎಳೆದು ಬಾರಿಸಿದರೆ ಸುಂದರತೆ ಹೊಡೆತ, ಆಕರ್ಷಕವಾದಂತಹ ನೇರವಾದಂತಹ ಹೊಡೆತ ಪವನ್ ಅವರ ಬ್ಯಾಟ್ ನಿಂದ ಹೊರಚಿಮ್ತಾ ಇದೆ. ಪ್ರಥಮ ಸಿಕ್ಸರ್, ಕ್ಲಾಸಿಕಲ್ ಶಾಟ್ ಅಂತ ಹೇಳ್ಬೋದು. ಫುಲ್ ಲೆಂತ್ ಡೆಲಿವರಿ, ಸ್ಟ್ರೇಟ್ ಬ್ಯಾಟ್ ಸಿಕ್ಸರ್. 6 ರನ್ಗಳೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 21, 1 ವಿಕೆಟ್ ನಷ್ಟಕ್ಕೆ. ಮತ್ತೊಮ್ಮೆ ಪ್ರಮೋದ್ ಟು ಪವನ್. ಈ ಬಾರಿ ಗುಡ್ ಲೆಂತ್ ಡೆಲಿವರಿ, ನೇರವಾಗಿ ವಿಕೆಟ್ ಕೀಪರ್ ಡಾಮಿನಿಕ್ ಅವರ ಕೈಯಲ್ಲಿ ಚೆಂಡು. ಡಾಟ್ ಬಾಲ್. ಉತ್ತಮವಾದಂತಹ ಪ್ರಾರಂಭ ಪಡೆದುಕೊಳ್ತಾ ಇದೆ JM ವಾರಿಯರ್ಸ್ ತಂಡ. ಪ್ರದೀಪ್ ಅವರ ವಿಕೆಟ್ ಪತನವಾದರೂ ಕೂಡ ಈ ಬಾರಿ ಸ್ಲಾಗ್ ಸ್ವೀಪ್ ಮಾಡಿದ್ದಾರೆ. ಯಾವುದೇ ಅವಕಾಶವಿಲ್ಲ. ಓವರ್ನ 2ನೇ ಸಿಕ್ಸರ್ ಹೊರ ಚಿಮ್ತಾ ಇದೆ. ಪವನ್ ಅವರ ಬ್ಯಾಟ್ನಿಂದ ಆಕರ್ಷಕವಾದಂತ ಸಿಕ್ಸರ್. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 27, 1 ವಿಕೆಟ್ ನಷ್ಟಕ್ಕೆ. 2ನೇ ಓವರ್ನ ಪ್ರಗತಿಯಲ್ಲಿ ಒಂದು ಸ್ಫೋಟಕ ಆರಂಭವನ್ನ ಪಡೆದುಕೊಳ್ತಾ ಇದೆ JM ವಾರಿಯರ್ಸ್ ತಂಡ. ಟಾಸ್ ಸೋತ್ರು ಕೂಡ ಮೊದಲು ಬ್ಯಾಟಿಂಗ್ ಮಾಡ್ತಿರುವಂತಹ ತಂಡ. ಮೊದಲು ಪ್ರದೀಪ್, ನಂತರ ಪವನ್ ಅವರ ಸ್ಫೋಟಕ ಬ್ಯಾಟಿಂಗ್ನೊಂದಿಗೆ ತಂಡದ ಮೊತ್ತ 27, 2ನೇ ಓವರ್ನ ಪ್ರಗತಿಯಲ್ಲಿ. ಈ ಒಂದು ಮತ್ತೊಮ್ಮೆ ಪ್ರಮೋದ್ ಉತ್ತಮವಾದಂತ ಎಸ್ತ. ಚೆಂಡು ನೇರವಾಗಿ ಡಾಮಿನಿಕ್ ಅವರ ಕೈಯಲ್ಲಿ. ರಕ್ಷಣಾತ್ಮಕ ಆಟದ ಒಲವು ತೋರ್ತಾ ಇದ್ದಾರೆ ಪವನ್ ಅವರು. ಡಾಟ್ ಬಾಲ್. ಈ ಒಂದು ಪಂದ್ಯಾವಳಿಯ ಲೈವ್ ಕವರೇಜ್ ಅನ್ನು ತಾವು ನೋಡಬಹುದು. CR7 ಅಫಿಷಿಯಲ್ ಚಾನಲ್, ಆಸಿಫ್ ಸರ್ ಅವರ ಮಾಲೀಕತ್ವದ ಒಂದು ಚಾನಲ್, ಹಾಗೂ ಒಂದು ಮ್ಯಾನೇಜರ್ ಅಲ್ಲಿ. ಮತ್ತೊಂದು ಸ್ಲಾಗ್ ಸ್ವೀಪ್ ಮಾಡಲು ಪ್ರಯತ್ನ. ಟಾಪ್ ಎಡ್ಜ್ ಆಗ್ತಾ ಇದೆ. ಮತ್ತೊಂದು ಹುದ್ದರಿಯ ಪತನ. ಪವನ್ ಅವರ ಆಕರ್ಷಕವಾದಂತಹ ಒಂದು ಚಿಕ್ಕ ಇನ್ನಿಂಗ್ಸ್ ಇಲ್ಲಿಗೆ ಕೊನೆಗೊಳ್ತಾ ಇದೆ. ತುಂಬಾ ನಿರಾಸೆಯಲ್ಲಿ ಪೆವಿಲಿಯನ್ ಹಾದಿಯನ್ನು ಹಿಡಿತಾ ಇದ್ದಾರೆ ಪವನ್ ಅವರು. ಬಿರುಸಿನ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಕೂಡ ನಿಧಾನವಾಗಿ ಪೆವಿಲಿಯನ್ ಹಾದಿಯನ್ನು ಹಿಡಿತಾ ಇದ್ದಾರೆ ಪವನ್. 2ನೇ ಆಘಾತ ಅನುಭವಿಸ್ತಾ ಇದೆ JM ವಾರಿಯರ್ಸ್ ತಂಡ. ಪವನ್ ಅವರ ಸ್ಥಾನವನ್ನು ತುಂಬಲು ಮುಂದಿನ ಬ್ಯಾಟ್ಸ್ಮನ್ ಮಹೇಶ್. ನಿನ್ನೆ ಪಂದ್ಯದ ಗೆಲುವಿನ ರೂವಾರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಆಟಗಾರರನ್ನ
ನ್ಯಾಶ್ ಮಹೇಶ್ ಮತ್ತೊಮ್ಮೆ ಜವಾಬ್ದಾರಿ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಮೈದಾನವನ್ನು ಪ್ರವೇಶಾತಿ ಕಾಣ್ತಾ ಇದ್ದಾನೆ. ನ್ಯಾಶ್ ಮಹೇಶ್ ಪ್ರಸಿದ್ಧ ಆಲ್ರೌಂಡರ್ ಆಟಗಾರ ನ್ಯಾಶ್ ಮಹೇಶ್. ಸ್ಟ್ರೈಕ್ ನಲ್ಲಿ ಮಹೇಶ್. ಮತ್ತೊಮ್ಮೆ ಪ್ರಮೋದ್. ಉತ್ತಮವಾದಂತಹ ಎಸ್ತ ಗುಡ್ ಲೆಂತ್ ಡೆಲಿವರಿ. ಕಟ್ ಮಾಡಲು ಪ್ರಯತ್ನ. ಬ್ಯಾಟಿಗೂ ಬಾಲಿಗೂ ಯಾವುದೇ ಸಂಪರ್ಕವಿಲ್ಲ. ನೇರವಾಗಿ ವಿಕೆಟ್ ಕೀಪರ್ ಡಾಮಿನಿಕ್ ಅವರ ಕೈಯಲ್ಲಿ ಚೆಂಡು. ಪವರ್ ಪ್ಲೇನ ಮುಕ್ತಾಯವಾಗ್ತಾ ಇದೆ. JM ವಾರಿಯರ್ಸ್ ತಂಡದ ಮೊತ್ತ 27. ಪ್ರಮುಖ 2 ವಿಕೆಟ್ ಪತನದೊಂದಿಗೆ. ಲೈವ್ CR ಅಫಿಷಿಯಲ್ಸ್ ಈ ಒಂದು ಚಾನಲ್ ನಲ್ಲಿ CR7 ಅಫಿಷಿಯಲ್ ಚಾನಲ್ ನಲ್ಲಿ ಲೈವ್ ಪಂದ್ಯಾವಳಿಯನ್ನ ನೀಡ್ತಾ ಇದ್ದಾರೆ. ಈ ಒಂದು ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಅನ್ನ ಮಾಡ್ಕೊಳ್ಳಿ. ಆಸಿಫ್ ಸರ್ ಅವರ ಮಾಲೀಕತ್ವದ ಒಂದು ಯೂಟ್ಯೂಬ್ ಚಾನಲ್ ಹಾಗೂ ಮ್ಯಾನೇಜರ್ ಅಲಿ ಸರ್ ಅಂಡ್ ಇಂದು ನಮ್ಮ ಜೊತೆ ಸ್ಕೋರರ್ ಆಗಿ ಸಾಹಿಲ್ ಅವರು. ಅದೇ ರೀತಿ ನಮ್ಮ ಒಂದು ಟೂರ್ನಮೆಂಟ್ ನ ಸೆಂಟರ್ ಆಫ್ ಅಟ್ರಾಕ್ಷನ್ ಏನಂದ್ರೆ ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಇನ್ನು ಕೂಡ ಅವರ ಸ್ಥಾನವನ್ನು ಅಲಂಕರಿಸಿಲ್ಲ. ಮೊಹಮ್ಮದ್ ಅಲಿ ಸರ್ ಅವರ ಬಗ್ಗೆ ಹೇಳಬೇಕಂದ್ರೆ IPL ನ ವಾನ್ಖಡೆ ಸ್ಟೇಡಿಯಂ ಅಲ್ಲಿ ನಡೆಯುವಂತ ಎಲ್ಲ IPL ನ ಪಂದ್ಯಾವಳಿ ಅವರ ಲೈವ್ ಕ್ಯಾಮ್ರಾಮನ್ ಆಗಿರ್ತಾರೆ. ಇಲ್ಲಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಇಲ್ಲಿ ಅಲಿ ಅವರು ತುಂಬಾ ಸಮಯದ ನಂತರ ಓಪನಿಂಗ್ ದಾಂಡಿಗರಾಗಿ ಬಂದಂತ ಶಂಕರ್ ಪ್ರಥಮ ಎಸೆತವನ್ನು ಎದುರಿಸ್ತಾ ಇದ್ದಾರೆ. ನೋಡಿ, ಶಂಕರ್ ಅವರಿಗೆ ಪ್ರಥಮ ಬಾರಿಗೆ ಸ್ಟ್ರೈಕ್ ಸಿಗ್ತಾ ಇದೆ. 2 ಓವರ್ಗಳ ಮುಕ್ತಾಯ, 27, 2 ವಿಕೆಟ್ಗಳ ನಷ್ಟಕ್ಕೆ. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಶಶಾಂಕ್ ಪೆವಿಲಿಯನ್ ತುದಿಯಿಂದ ತಮ್ಮ ಕೋಟದ 2ನೇ ಓವರ್, ತಂಡದ 3ನೇ ಓವರ್ನ ತೆಗೆದುಕೊಂಡು ತಂಡದ ನಾಯಕ ಹರಿ ಅವರು ಮತ್ತೆ ಮತ್ತೆ ಫೀಲ್ಡಿಂಗ್ ಬದಲಾವಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಮೊದಲನೇ ಎಸೆತದಲ್ಲಿ ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ. ವಿಕೆಟ್ ಕೀಪರ್ ಅವರಿಂದ ಬಲವಾದ ಮನವಿ, ಬಟ್ ನೇರವಾಗಿ ತಿರಸ್ಕರಿಸಿದ್ದಾರೆ ನಿರ್ಣಾಯಕರು ಆ ಮನವಿಯನ್ನ. ತಂಡದ ಮೊತ್ತ ಯಥಾಸ್ಥಿತಿಯಲ್ಲಿ 27. ಮತ್ತೊಮ್ಮೆ ಶಶಾಂಕ್ ಫುಲ್ ಲೆಂತ್ ಡೆಲಿವರಿ. ನೇರವಾಗಿ ತಂಡದ ನಾಯಕ ಹಾಗೂ ಓನರ್ ಹರಿ ಅವರ ಕೈಯಲ್ಲಿ ಚೆಂಡು. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ಒಂದು ವಿಚಿತ್ರವಾದಂತಹ ಫೀಲ್ಡ್ ಸೆಟ್ಟಿಂಗ್ ಅನ್ನ ನಾವು ನೋಡಬಹುದು. ಶಾರ್ಟ್ ಕವರ್ಸ್ ಹಾಗೂ ಮತ್ತೊಂದು ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ. ಔಟ್ ಸೈಡ್ ಏಜ್ ಕಾದು ನೋಡಬೇಕಾಗಿದೆ. ಕೇವಲ 1 ರನ್ಗಳ ಸೇರ್ಪಡೆ. ಶಂಕರ್ ಮಾಸ್ಟರ್ ಬಾರಿ ಸ್ಟ್ರೈಕ್ ನಲ್ಲಿ ನ್ಯಾಶ್ ಮಹೇಶ. ಓವರ್ನ ಕೊನೆಯ 3 ಎಸೆತಗಳು ಬಾಕಿ ಇದೆ. ರಕ್ಷಣಾತ್ಮಕವಾಗಿ ಆಡಿದ್ದಾರೆ ಶಾರ್ಟ್ ಕವರ್ಸ್ ನಲ್ಲಿ. ನೇರವಾಗಿ ಹರಿ ಅವರ ಕೈಯಲ್ಲಿ ಚೆಂಡು. 1 ರನ್ಗಳ ಸೇರ್ಪಡೆ. 1 ರನ್ಗಳೊಂದಿಗೆ ತಂಡದ ಮೊತ್ತ 29. 3ನೇ ಓವರ್ನ 5ನೇ ಎಸೆತ ಬಾಕಿ ಇರುವಂತೆ. ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 1 3ನೇ ದಿನದ ಪ್ರಥಮ ಪಂದ್ಯ ಸಾಗಿ ಬರ್ತಾ ಇದೆ. ವಾಟ್ ಅ ಶಾಟ್, ಕ್ಲೀನ್ ಹಿಟ್ ಶಂಕರ್ ಮಾಸ್ಟರ್ ಅವರಿಂದ.
ರಿವರ್ಸ್ ಸ್ವೀಪ್ ಮುಖಿಯೊಂದಿಗೆ 6 ರನ್ಗಳು ತಮ್ಮ ಬ್ಯಾಟ್ನ ಮೂಲಕ ಪ್ರಥಮ ಸಿಕ್ಸರ್ ಹೊರ ಚಿಮ್ತಿರುವ ಹಾಗೆ ಈ ಒಂದು ಸಿಕ್ಸರ್ ರೊಂದಿಗೆ ತಂಡದ ಮೊತ್ತದಲ್ಲಿ ಕೂಡ ಏರಿಕೆ. ತಂಡದ ಮೊತ್ತ 35, 2 ವಿಕೆಟ್ಗಳ ನಷ್ಟಕ್ಕೆ. ಖಂಡಿತವಾಗಿಯೂ ಕೂಡ ಒಳ್ಳೆ ಎಸೆತ, ಫುಲ್ ಲೆಂತ್ ಡೆಲಿವರಿ ಆಗಿದ್ರು. ಪಿಕ್ ಮಾಡಿದ್ದಾರೆ ಶಂಕರ್ ಮಾಸ್ಟರ್. ರಿವರ್ಸ್ ಸ್ವೀಪ್ ಸ್ಪೆಷಲಿಸ್ಟ್ ಅನಿಸುತ್ತೆ. ಜೆಎಂ ವಾರಿಯರ್ಸ್ ತಂಡದ ಬ್ಯಾಟ್ಸ್ಮನ್ಗಳನ್ನು ಗಮನಿಸಿದಾಗ ರಿವರ್ಸ್ ಸ್ವೀಪ್ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ, ಅದರಲ್ಲಿ ಯಶಸ್ಸು ಕೂಡ ಕಾಣ್ತಾ ಇದ್ದಾರೆ ಬ್ಯಾಟ್ಸ್ಮನ್ಗಳು. ಧನ್ಯವಾದಗಳು ಸರ್ ಅಲ್ಲಿ ಬಾಲ್ ಅನ್ನ ಕೊಟ್ಟಿದ್ದಕ್ಕೆ. ಮತ್ತೊಮ್ಮೆ ಶಶಾಂಕ್ 3ನೇ ಓವರ್ನ ಕೊನೆಯ ಎಸೆತ ಬಾಕಿ. ತಂಡದ ಮೊತ್ತ 35. ಡೆಡ್ ಬಾಲ್. ಒಂದು ಸ್ಫೋಟಕ ಆರಂಭಿಕ ಪಡೆದುಕೊಂಡಿದೆ ಅಂತ ಹೇಳಿ ಕೂಡ ತಪ್ಪಾಗಿರ್ಕಿಲ್ಲ. ಜೆಎಂ ವಾರಿಯರ್ಸ್ ತಂಡ ಇದನ್ನ ಯಾವ ರೀತಿಯಾಗಿ ಕಂಟಿನ್ಯೂ ಮಾಡ್ತಾರೆ ಕಾದು ನೋಡಬೇಕಾಗಿರುವ ಪ್ರಶ್ನೆ. ಲೋ ಫುಲ್ ಟಾಸ್ ಎಸೆತವನ್ನ ಸ್ವೀಪರ್ ಕವರ್ ಹತ್ತ ಬಾರಿಸಿದ್ದಾರೆ 1 ರನ್ಗಾಗಿ. ಯಾವುದೇ ರೀತಿಯ ಬ್ಯಾಕಪ್ ಇರಲಿಲ್ಲ ಅಲ್ಲಿ, ಆದರೂ ಕೂಡ ಯಾವುದೇ ಡ್ಯಾಮೇಜ್ ಇಲ್ಲ. 3 ಓವರ್ಗಳ ಮುಕ್ತಾಯಕ್ಕೆ ಜೆಎಂ ವಾರಿಯರ್ಸ್ ತಂಡದ ಒಟ್ಟು ಮೊತ್ತ 36, 2 ವಿಕೆಟ್ಗಳ ನಷ್ಟಕ್ಕೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ 3 overs, ದ ಸ್ಕೋರ್ ಆಫ್ ಜೆಎಂ ವಾರಿಯರ್ಸ್ ಈಸ್ 36 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಇಂದು ಕೂಡ 7 ಪಂದ್ಯಾವಳಿ ಜರುಗಲಿದೆ ಈ ಒಂದು ಮೈದಾನದಲ್ಲಿ. KHPL ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಮುಂದಿನ ಪಂದ್ಯ ಟೀಮ್ ಏಕದಂತ ವರ್ಸಸ್ ಬಾಬು 11. ರಾಜ ಸಾಲಿಗ್ರಾಮ ನಾಯಕತ್ವದ ಟೀಮ್ ಏಕದಂತ ಒಂದು ಬದಿಯಲ್ಲಿ ಆದರೆ ವಿಘ್ನೇಶ್ ಪಟ್ಟಾಭಿ ನಾಯಕತ್ವದ ಬಾಬು 11 ತಂಡಗಳ ಮಧ್ಯೆ ಮುಂದಿನ ಪಂದ್ಯ. ಡಾಮಿನಿಕ್ ಫರ್ನಾಂಡಿಸ್ 4ನೇ ಓವರ್ನ ತೆಗೆದುಕೊಂಡು ಡಾಮಿನಿಕ್ ಫರ್ನಾಂಡಿಸ್ ತಮ್ಮ ಕೋಟದ ಮೊದಲನೇ ಓವರ್. KSPL ಉತ್ತರ ಕನ್ನಡ ಜಿಲ್ಲೆಯ ನಾಯಕ ಡಾಮಿನಿಕ್ ಫರ್ನಾಂಡಿಸ್. ಕಾದು ನೋಡೋಣ. ನಿನ್ನೆ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ತಂಡವನ್ನ ಸೇರಿಕೊಂಡಿದ್ದಾರೆ ಡಾಮಿನಿಕ್ ಫರ್ನಾಂಡಿಸ್. ಮತ್ತೊಮ್ಮೆ ಡಾಮಿನಿಕ್ ಟಾಪ್ ಏಜ್. ಎಸ್ ನೋ ಕಾಲ್ ಅಲ್ಲಿ ಶಂಕರ್ ಮಾಸ್ಟರ್ ಎಲ್ಲೋ ಒಂದು ಬದಿಯಲ್ಲಿ ಡೇಂಜರಸ್ ರನ್ ರೆಡಿ ಇರಲಿಲ್ಲ ಶಂಕರ್ ಮಾಸ್ಟರ್. ನ್ಯಾಶ್ ಮಹೇಶ್ ಅವರ ಒಂದು ಕಾಲ್ ಇತ್ತಲ್ಲಿ ಡೇಂಜರ್ ಎಂಡ್, ಬಟ್ ಕಂಪ್ಲೀಟ್ ಆಗಿ 1 ರನ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಒಂದು ರನ್ಗಳೊಂದಿಗೆ ತಂಡದ ಮೊತ್ತ 37, 2 ವಿಕೆಟ್ಗಳ ನಷ್ಟಕ್ಕೆ. ಈ ಬಾರಿ ಸ್ಟ್ರೈಕ್ ನಲ್ಲಿ ಬದಲಾವಣೆ. ಸ್ಟ್ರೈಕ್ ನಲ್ಲಿ ನ್ಯಾಶ್ ಮಹೇಶ. ಇಬ್ಬರು ಬ್ಯಾಟ್ಸ್ಮನ್ ಅಲ್ಲಿ ಒಬ್ಬರು ಬ್ಯಾಟ್ಸ್ಮನ್ 8 ಓವರ್ಗಳ ಇನ್ನಿಂಗ್ಸ್ ಅನ್ನು ಆಡಲೇಬೇಕಾದ ಒತ್ತಡ ಹಾಗೂ ಅನಿವಾರ್ಯತೆ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ತಂಡದ ನಾಯಕ ಕ್ಯಾಪ್ಟನ್ ಹರಿ ಅವರು ಗಲಿ ಹತ್ರ ಬರ್ತಾ ಇದ್ದಾರೆ. ಔಟ್ ಸೈಡ್ ದ ಆಫ್ ಸ್ಟಂಪ್ ಎಸ್ತಾ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ನಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ಗಳ ಸೇರ್ಪಡೆ. ಒಂದು ರನ್ಗಳೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 38, 2 ವಿಕೆಟ್ಗಳಷ್ಟಕ್ಕೆ 4ನೇ ಓವರ್ನ ಪ್ರಗತಿಯಲ್ಲಿ. ಡಾಮಿನಿಕ್ ಫರ್ನಾಂಡಿಸ್
ಸ್ಟ್ರೈಕ್ ನಲ್ಲಿ ಶಂಕರ್ ಮಾಸ್ಟರ್. ಕ್ಷೇತ್ರ ರಕ್ಷಣೆ ಮತ್ತೆ ಮತ್ತೆ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲೊಂದು ಬದಿಯಲ್ಲಿ ಟೈಮರ್ ಕೂಡ ಓಡ್ತಾ ಇರುತ್ತೆ, ಗಮನವನ್ನ ಇಟ್ಕೊಳ್ಬೇಕು ತಂಡದ ನಾಯಕ ಹರಿ ಅವರು. ಮತ್ತೊಂದು ಎಳೆದು ಬಾರ್ತಾರೆ ಡೌನ್ ದ ಗ್ರೌಂಡ್, ಯಾವುದೇ ಅವಕಾಶ ಇಲ್ಲ. ಕ್ಷೇತ್ರ ರಕ್ಷಕರು ಕಂಪ್ಲೀಟ್ ಆಗಿ ಮಿಸ್ಜಡ್ಜ್ ಮಾಡಿದ್ದಾರೆ. ಅಲ್ಲಿ 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. 4 ರನ್ಗಳೊಂದಿಗೆ ತಂಡದ ಮೊತ್ತದಲ್ಲಿ ಕೂಡ ಏರಿಕೆ. 42 2 ವಿಕೆಟ್ಗಳನ್ನಷ್ಟಕ್ಕೆ ಶಂಕರ್ ಮಾಸ್ಟರ್ ಅವರಿಂದ ಆಕರ್ಷಕವಾದಂತಹ ಹೊಡೆತ. 7 ಎಸೆತಗಳನ್ನಾಡಿ 13 ರನ್ ಅನ್ನ ಕಲೆ ಹಾಕಿದ್ದಾರೆ ಶಂಕರ್ ಮಾಸ್ಟರ್. ಅಲ್ಲಿ ದಯವಿಟ್ಟು ಕ್ರಿಕೆಟ್ ಅಭಿಮಾನಿಗಳು ಚೆಂಡನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. 3ನೇ ದಿನದ ಪ್ರಥಮ ಪಂದ್ಯ ನಡೀತಾ ಇದೆ. JM ವಾರಿಯರ್ಸ್ ಹಾಗೂ ಕ್ಲೇರ್ಕ್ ರೆಡ್ ಸ್ಟ್ರೈಕರ್ಸ್ ತಂಡದ ಮಧ್ಯೆ. ಮತ್ತೊಮ್ಮೆ ಡಾಮಿನಿಕ್ ಫರ್ನಾಂಡಿಸ್ ಮತ್ತೆ ಕಟ್ ಮಾಡಿದ್ದಾರೆ. ಈ ಬಾರಿ ಕೊಂಚ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆ ಕಾಣ್ತಿರುವ ಹಾಗೆ ತಂಡದ ನಾಯಕ. ಎಸ್, 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ ಸರ್. ಒಂದು ಅವಧಿಯಲ್ಲಿ ಮಿಸ್ ಫೀಲ್ಡ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. 4 ರನ್ಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 46, 2 ವಿಕೆಟ್ಗಳ ನಷ್ಟಕ್ಕೆ 4ನೇ ಓವರ್ನ ಕೊನೆಯ 2 ಎಸೆತಗಳು ಬಾಕಿ ಇರುವಂತೆ. ಡಾಮಿನಿಕ್ ಟು ಶಂಕರ್ ಮಾಸ್ಟರ್. ಒಂದು ಉತ್ತಮವಾದಂತಹ ಇನ್ನಿಂಗ್ಸ್ ಅನ್ನ ಕಟ್ತಾ ಇದ್ದಾರೆ ಇಲ್ಲಿ ಶಂಕರ್ ಮಾಸ್ಟರ್. ಈ ಬಾರಿ ಕಟ್ ಮಾಡಿದ್ದಾರೆ. ಸ್ವೀಪರ್ ಕವರ್ ಅಂತ ಯಾವುದೇ ಅವಕಾಶವಿಲ್ಲ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಬರ್ತಾ ಇದೆ ಶಂಕರ್ ಅವರ ಬ್ಯಾಟ್ನಿಂದ. ಆಕರ್ಷಕವಾದಂತ ಹೊಡೆತ. ತಂಡದ ಮೊತ್ತ ಅರ್ಧ ಶತಕ ಪೂರೈಸಿದೆ. 50, 2 ವಿಕೆಟ್ಗಳ ನಷ್ಟಕ್ಕೆ 4ನೇ ಓವರ್ನ ಕೊನೆಯ ಎಸೆತ ಬಾಕಿ ಇರುವಂತೆ. ಒಂದು ಸ್ಫೋಟಕ ಆರಂಭವನ್ನ ಪಡೆದುಕೊಳ್ತಾ ಇದೆ JM ವಾರಿಯರ್ಸ್ ತಂಡ. ಮತ್ತೊಮ್ಮೆ ಫುಲ್ ಲೆಂತ್ ಡೆಲಿವರಿ. 2 ರನ್ಗಳ ಸೇರ್ಪಡೆ. ಲೆಗ್ ಬಾಯ್ಸ್ ಮುಖ್ಯದೊಂದಿಗೆ ಓವರ್ ಕೂಡ ಮುಕ್ತಾಯವಾಗ್ತಿದೆ. 4 ಓವರ್ಗಳ ಮುಕ್ತಾಯಕ್ಕೆ JM ವಾರಿಯರ್ಸ್ ತಂಡದ ಒಟ್ಟು ಮೊತ್ತ 52, 2 ವಿಕೆಟ್ಗಳ ನಷ್ಟಕ್ಕೆ. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಪರಿಸರದ ವೀಕ್ಷಕ ವಿವರಣೆಗಾರ ಅಬ್ಬಾಸ್ ಬಬ್ಲು. ಧನ್ಯವಾದಗಳು ರಾಜೇಶ್ ಅವರೇ. ಟೀಮ್ JM ವಾರಿಯರ್ಸ್ 4 ಓವರ್ಗಳ ಮುಕ್ತಾಯಕ್ಕೆ 52 ಓಟವನ್ನು ಕಲೆ ಹಾಕಿದ್ದಾರೆ. 2 ವಿಕೆಟ್ಸ್ ಅನ್ನ ಕಳ್ಕೊಂಡ್ರು ಕೂಡ 4ನೇ ಓವರ್ ಚಾಲ್ತಿಯಲ್ಲಿ 3 ಹ್ಯಾಟ್ರಿಕ್ ಬೌಂಡ್ರೀಸ್ ಅನ್ನ ಪಡ್ಕೊಳ್ಳುವ ಮುಖಾಂತರವಾಗಿ ಶಂಕರ್ ಮಾಸ್ಟರ್ 10 ಚೆಂಡುಗಳಲ್ಲಿ 21 ಓಟವನ್ನು ಗಳಿಸಿದ್ದಾರೆ. ಇನ್ನು ಉಳಿದಂತ 24 ಎಸೆತಗಳ ಮುಂದೆ ಅದೆಷ್ಟು ಓಟವನ್ನು ಕಲೆ ಹಾಕ್ತಾರೆ ಅಂತ ನೋಡಬೇಕಾಗಿದೆ. ನೋಡಿ, ಸಮಾಲೋಚನೆಗೆ ಬಹಳಷ್ಟು ಸಮಯ ಇಲ್ಲ. ದಯವಿಟ್ಟು ಆದಷ್ಟು ಬೇಗನೆ ಪಂದ್ಯವನ್ನು ಮುಂದುವರಿಸ್ಕೋಬೇಕು. ಖಂಡಿತವಾಗ್ಲೂ ಟೈಮರ್ ಆನ್ ಇರುತ್ತೆ. ನೀವು ತಡ ಮಾಡಿದ್ರೆ ನಿಮಗೆ ಅಂತಿಮ ಹಂತದಲ್ಲಿ ಮುಳ್ಳಾಗುತ್ತೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಆಟಗಾರರೆಲ್ಲರೂ ಕೂಡ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಪ್ರದೀಪ್ ಅಪ್ಪಿ ಮೊದಲ ಹಂತದಲ್ಲಿ 4 ಚೆಂಡುಗಳಲ್ಲಿ 14 ಓಟವನ್ನು ದಾಖಲಿಸಿ 2 ಸಿಕ್ಸರ್ ಅನ್ನು ಪಡ್ಕೊಂಡಿದ್ರು. ಶಂಕರ್ ಮಾಸ್ಟರ್ 21 ಓಟವನ್ನು 10 ಚೆಂಡುಗಳಲ್ಲಿ ಪಡ್ಕೊಂಡು ಇನ್ನೂ ಕೂಡ ಪಂದ್ಯಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಒಂದು ಸಿಕ್ಸರ್ 3 ಬೌಂಡ್ರಿ ಈ ಒಂದು ಪಂದ್ಯಾಟದ ಚಿತ್ರಣವೇ ಬದಲಾಯಿಸಿದೆ. ಒಂದು ಹೈ ಸ್ಕೋರಿಂಗ್ ದಾಖಲಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಜೆಎಂ ವಾರಿಯರ್ಸ್. ಪವನ್ ರೆಡ್ಡಿ 7 ಎಸೆತಗಳಲ್ಲಿ 13 ಓಟವನ್ನು ದಾಖಲಿಸಿ 2 ಸಿಕ್ಸರ್ ಅನ್ನು ಪಡ್ಕೊಂಡಿದ್ರು. ಕ್ಷಿಪ್ರಗತಿಯಲ್ಲಿ ಪ್ರಮೋದ್ ರವರು ಅವರ ವಿಕೆಟ್ಸ್ ಅನ್ನ ಪಡ್ಕೊಳ್ಳುವ ಮುಖಾಂತರವಾಗಿ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನವನ್ನು ಮಾಡಿದಂತ ಕ್ಲಿಯರ್ ಕ್ರೀಡ್ ಸ್ಟ್ರೈಕರ್ಸ್ ಗಳ ತಂಡ ಸದ್ಯದಲ್ಲಿ ಅತ್ಯುತ್ತಮವಾದಂತಹ ಒಂದು ಜೊತೆ ಆಟವನ್ನು ಆಡ್ತಾ ಇದ್ದಾರೆ. ಇದೇ ಜೋಡಿ KSPL ಸೀಸನ್ 2 ಅಲ್ಲೂ ಕೂಡ ತಮ್ಮ ತಂಡದ ಪರವಾಗಿ ಅತ್ಯುತ್ತಮವಾದಂತಹ ಒಂದು ಜೊತೆ ಆಟವನ್ನು ಆಡಿದ್ರು. ಸದ್ಯ ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಅಲ್ಲೂ ಕೂಡ ಒಂದು ಉತ್ತಮ ರೀತಿಯ ಒಂದು ಜೊತೆ ಆಟವನ್ನ ಆಡ್ತಾ ಇದ್ದಾರೆ. ಪಂದ್ಯ ಮುಂದುವರಿಸಿ ಸರ್. ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗಿನ ಮೊದಲ ಆವೃತ್ತಿಯ 3ನೇ ದಿನದ ಮೊದಲ ಪಂದ್ಯ ಸಾಗ್ತಾ ಇದೆ. ಬೆಂಗಳೂರು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿ ಈ ರೀತಿಯಾದಂತಹ ಒಂದು ಬಿಡ್ಡಿಂಗ್ ಮಾದರಿಯ ಆಕ್ಷನ್ ಮಾದರಿಯ ಪಂದ್ಯಕೂಟವನ್ನು ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ರೂಪದಲ್ಲಿ ಆಯೋಜಿಸ್ತಾ ಇದೆ KVR ಸಂಸ್ಥೆ. ಎಸ್ಗಾರ್ಕಿ ಭಾಗದಲ್ಲಿ ಪ್ರಮೋದ್, ಫೀಲ್ಡಿಂಗ್ ತಂಡ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನ ಇವಾಗ ಪಡ್ಕೊಳ್ತಾ ಇದ್ದಾರೆ. ಪ್ರಮೋದ್ ಎಸ್ಗಾರ್ಕೆ ಭಾಗದಲ್ಲಿ ಪ್ರಮೋದ್ ಎಸೆದ ಚೆಂಡು ಬಹಳ ಸುತ್ತಮ ರೀತಿಯ ಹೊಡೆತ. ಡ್ಯಾಶ್ ಮಹೇಶ್ ದಾಳಿನ ಮುಖಾಂತರವಾಗಿ 1 ಬೌನ್ಸ್ ಬೌಂಡ್ರಿ ಚೌಕ 4 ಓಟದ ಹೆಚ್ಚುವರಿ. ಅಂತಿಮ ಹಂತದವರೆಗೂ ಶಂಕರ್ ಮಾಸ್ಟರ್ ಮತ್ತು ಮಹೇಶ್ ಪಂದ್ಯಾಟವನ್ನು ಆಡಿದ್ರೆ, ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರೆ ಖಂಡಿತವಾಗ್ಲೂ 100ಕ್ಕಿಂತ ಅಧಿಕ ಓಟವನ್ನು ಗಳಿಸುವಂತ ಒಂದು ಅವಕಾಶಗಳಿದೆ ಜೆಎಂ ವಾರಿಯರ್ಸಿನ ತಂಡಕ್ಕೆ. ಇಲ್ಲಿ ಪ್ರಮೋದ್ ಅವರು ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡ್ತಾರಾ ಅಥವಾ ಇಲ್ಲಿ ದಾಂಡಿಗರು ಬಿರುಸಿನ ಆಟವನ್ನು ಮುಂದುವರಿಸ್ತಾರ ಅಂತ ನೋಡ್ಬೇಕಾಗಿದೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ಳದೆ ಇದ್ರು ಕೂಡ ಅಲ್ಲಿ ಶಾರ್ಟ್ ರೈಸಿಂಗ್ ಡೆಲಿವರಿ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಆ ರಿವ್ಯೂ ತಗೋತಾ ಇದೆ ನೋಡಿ ಬೌಲಿಂಗ್ ಟೀಮ್. ಓವರ್ ದಿ ಹೆಡ್ ರಿವ್ಯೂ ಅನ್ನ ಇವಾಗ ಪರಿಶೀಲನೆ ಮಾಡಬೇಕಾಗಿದೆ. ರಿವ್ಯೂ ಸಕ್ಸಸ್ ಆದ್ರೆ ಎಕ್ಸ್ಟ್ರಾಸ್ ರೂಪದಲ್ಲಿ ಒಂದು ಓಟವನ್ನು ಪಡ್ಕೊಳ್ತಾರೆ. ರಿವ್ಯೂ ಅನ್ನ ಕಳ್ಕೊಂಡ್ರೆ ಡಾಟ್ ಬಾಲ್ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ಳುತ್ತೆ. ಶಶಾಂಕ್ ಮೊದಲ ಅವರ ಕೋಟವನ್ನು ಮುಗಿಸಿ 24 ಓಟವನ್ನು ಬಿಟ್ಟುಕೊಟ್ಟು ಒಂದು ಪ್ರಮುಖ ವಿಕೆಟ್ಸ್ ಅನ್ನು ತೆಗೆದಿದ್ರು. ಸದ್ಯ ಪ್ರಮೋದ ಇವಾಗ ಎಸ್ಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಡೊಮಿನಿಕ್ ಫರ್ನಾಂಡಿಸ್ 1 ಓವರಿಗೆ 14 ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ. ಅಲ್ಲಿ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ರಿವ್ಯೂ ಅನ್ನು ಕಳ್ಕೊಳ್ತಾ ಇದೆ ಬೌಲಿಂಗ್ ತಂಡ. $57 loss of 2. Again Pawan to Mahesh. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಡ್ ಬಾಲ್ ಸೂಚನೆ ತೀರ್ಪುಗಾರ ನೀಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಎಕ್ಸ್ಟ್ರಾ ಓಟಗಳ ಪೂರೈಕೆ ಆಗ್ತಾ ಇದೆ ಕೂಡ. 58ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ ಜೆಎಂ ವಾರಿಯರ್ಸ್. 58 loss of 2 wickets.
ಮೊದಲ 2 ಪಂದ್ಯಗಳಲ್ಲಿ ಫಲಿತಾಂಶ ಆಚೆ ಈಚೆ ಆದರೂ ಕೂಡ ಇವಾಗ 3ನೇ ಪಂದ್ಯದಲ್ಲಿ ಒಂದು ಭರ್ಜರಿ ಜಯವನ್ನು ದಾಖಲಿಸಿದ್ರು. ಮಹೇಶ್ ಗೆಸದ ಚೆಂಡು ಹೈ ಲಾಫ್ಟೆಡ್ ಶಾಟ್ ಬಾರಿ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ. ಕ್ಯಾಚ್ ಡ್ರಾಪ್ ಆಗ್ತಾ ಇದೆ, ಸುಲಭ ಕ್ಯಾಚ್ ಇಲ್ಲಿ ಡ್ರಾಪ್ ಮಾಡ್ತಾ ಇದ್ದಾರೆ. ಈಸಿ ಚಾನ್ಸಸ್, ಮಹೇಶ್ ಅವರ ವಿಕೆಟ್ಸ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಹರಿ ಕ್ಯಾಚ್ ಡ್ರಾಪ್ ಮಾಡ್ತಾ ಇದ್ದಾರೆ. ಕ್ಯಾಪ್ಟನ್ ಹರಿ ಒಂದು ಸುಲಭ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಮಹೇಶ್ಗೆ ಜೀವದಾನ ಲಭಿಸ್ತಾ ಇದೆ ಕೂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನವನ್ನ ಶಂಕರ್ ಮಾಸ್ಟರ್ ಮಾಡ್ತಾ ಇದ್ದಾರೆ. ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಂಡ್ರು ಕೂಡ ಸದ್ಯ ಯಾವುದೇ ರೀತಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅನ್ನ ಪ್ರಮೋದ್ ದಾಖಲಿಸ್ತಾ ಇದ್ದಾರೆ. ಎಸ್ಗಾರ್ ಒಂದಷ್ಟು ಅವಕಾಶವನ್ನು ಕಲ್ಪಿಸಿಕೊಟ್ರು ಕೂಡ ಇಲ್ಲಿ ಕ್ಷೇತ್ರ ರಕ್ಷಕರ ಎಡವಟ್ಟೆ ಎಸ್ಗಾರಿಗೆ ಒಂದಷ್ಟು ತಲೆಬೇಲಿನ ವಿಚಾರವಾಗ್ತಾ ಇದೆ. ಟಾಪ್ ಎಡ್ಜ್ ಆಗ್ತಾ ಇದೆ. ತನ್ಮೂಲಕ ಶಂಕರ್ ಮಾಸ್ಟರ್ ಬ್ಯಾಕ್ ಟು ಪವಿಲಿಯನ್. ಒಂದು ಬೌಂಡ್ರಿ, 3 ಬೌಂಡ್ರಿ, ಒಂದು ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಶಂಕರ್ ಮಾಸ್ಟರ್ ವಿಕೆಟ್ಸ್ ಅನ್ನ ಪ್ರಮೋದ ಪಡ್ಕೊಂಡ್ರು. 59ಕ್ಕೆ 3ನೇ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಮುರಳಿ ಸರ್ ಅವರು ಒಂದು ಪಂದ್ಯಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಮುರಳಿ ಸರ್ ಅವರಿಗೆ ನಾವು ಆತ್ಮೀಯ ಆದರಣೀಯ ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ಕೋರಿಂಗ್ ವೇಗವನ್ನು ಹೆಚ್ಚಿಸಿ ಬೌಂಡ್ರಿ ಸಿಕ್ಸರ್ಗಳ ಲೆಕ್ಕಾಚಾರವನ್ನು ಮಾಡಿಕೊಂಡು ಅತ್ಯುತ್ತಮ ಆಟವನ್ನು ಆಡಿದಂತ ಮಾಸ್ಟರ್ ಇವಾಗ ಪವಿಲಿಯನ್ ಹತ್ತ ದಾಪುಗಾಲ ನೀಡ್ತಾ ಇದ್ದಾರೆ. ಇತ್ತ ಹೊಸ ಆಟಗಾರ ಸಾಂಸ್ಕೃತಿಕ ನಗರಿ ಮೈಸೂರಿನ ಮಾರ್ಕ್ ಮಹೇಶ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮಾರ್ಕ್ ಮಹೇಶ್, ನ್ಯಾಶ್ ಮಹೇಶ ಇಬ್ಬರು ರಾಜ್ಯ ಮಟ್ಟದ ಅತ್ಯುತ್ತಮ ಆಟಗಾರರು ಜೆಎಂ ವಾರಿಯರ್ಸಿನ ಪರವಾಗಿ. ಎಸ್ಗಾರ್ಕೆ ಭಾಗದಲ್ಲಿ ಪ್ರಮೋದ ಯುವ ಪ್ರತಿಭೆ. ಫ್ಲಿಕ್ ಶಾಟ್ ದಾಖಲಿಸುವಂತಹ ಪ್ರಯತ್ನ. ಮೊದಲ ಚೆಂಡು ಮಾರ್ಕ್ ಮಹೇಶ ಆನ್ ದ ಮಾರ್ಕ್. ಮಾರ್ವಲಸ್ ಹಿಟ್ಟಿಂಗ್ ಫ್ರಮ್ ಮಾರ್ಕ್. ಈ ಸಿಕ್ಸರ್ ಮುಖಾಂತರವಾಗಿ ಮಾರ್ಕ್ ಇನ್ನಿಂಗ್ಸ್ ಆರಂಭ. 65ಕ್ಕೆ 3 ಜೆಎಂ ವಾರಿಯರ್ಸ್ ಕಳೆದ ಪಂದ್ಯದಿಂದ ಪುಟಿದೇಳ್ತಾ ಇದೆ. ಫೀನಿಕ್ಸ್ ಹಕ್ಕಿಯ ಹಾಗೆ ಆ 3ನೇ ಪಂದ್ಯದ ಜಯದ ಬಳಿಕ 4ನೇ ಪಂದ್ಯವು ಕೂಡ ಒಂದು ಅತ್ಯುತ್ತಮವಾದಂತಹ ಒಂದು ಆಟವನ್ನು ಆಡ್ತಾ ಇದೆ ಜೆಎಂ ವಾರಿಯರ್ಸ್. 65 loss of 3 wickets. 5th over in progress. Lost 1 ball remaining. ಇನ್ನು ಕೂಡ ಬಿರುಸಿನ ಆಟಗಾರ ಮುನೇಂದ್ರ ಪೆವಿಲಿಯನ್ ಅಲ್ಲಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ರಿಕೆಟಿಂಗ್ ಶಾಟ್ ಫ್ರಮ್ ಮಾರ್ಕ್ ಮಹೇಶ್. ಸುರಕ್ಷಿತ ಗ್ಯಾಪ್ ಶಾಟ್. ಸಿಕ್ಸರ್ ಸೂಚನೆ ಬರ್ತಾ ಇದೆ. ಫೈನ್ ಲೆಗ್ ಭಾಗದಲ್ಲಿ ಮತ್ತೊಂದು ಸಿಕ್ಸರ್ ಅನ್ನ ಮಹೇಶ್ ದಾಖಲಿಸಿದ್ರು. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್ ಬರ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 71 ಲಾಸ್ ಆಫ್ 3 ವಿಕೆಟ್ಸ್ ಜೆಎಂ ವಾರಿಯರ್ಸ್. ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ಮೊದಲ ಆವೃತ್ತಿ ಫಸ್ಟ್ ಎಡಿಷನ್ ಬಹಳಷ್ಟು ಯಶಸ್ವಿಯಾಗಿ 3ನೇ ದಿನದ ಮೊದಲ ಪಂದ್ಯ ಇವಾಗ ಆರಂಭವನ್ನು ಕಾಣ್ತಾ ಇದೆ. ಇನ್ನು ಮೊದಲ ಇನ್ನಿಂಗ್ಸ್ ಮುಕ್ತಾಯದ 18 ಎಸೆತ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ಕಲೆ ಹಾಕ್ತಾರೆ ಇಲ್ಲಿ ನೋಡಬೇಕಾಗಿದೆ ಜೆಎಂ ವಾರಿಯರ್ಸ್. ಕ್ಲಿಯರ್ ಕಿಟ್ ಸ್ಟ್ರೈಕರ್ಸ್ ನಿನ್ನೆ ದಿನ ಮೊದಲ ಜಯವನ್ನು ಪಡ್ಕೊಂಡು ಶುಭಾರಂಭವನ್ನು ಮಾಡಿದಂತಹ ತಂಡ ಸದ್ಯ ಇವಾಗ 2ನೇ ಗೆಲುವಿನ ನಿರೀಕ್ಷೆಯಲ್ಲಿ ಪಂದ್ಯವನ್ನು ಆಡ್ತಾ ಇದೆ.
ಅಲ್ಲಿ ನೋಡಿ ಟೈಮರ್ ತಿಳಿಸ್ತಾ ಇದ್ದಾರೆ, ಇವಾಗಲೇ ಬಿಹೈಂಡ್ ಟೈಮ್ ಅಲ್ಲಿ ಇದೀರಾ ಅಂತ ತೀರ್ಪುಗಾರರು ಸೂಚನೆ ಬರ್ತಾ ಇದೆ. ಅಷ್ಟು ಬೇಗನೆ ಪಂದ್ಯವನ್ನು ಮುಂದುವರಿಸಿಕೊಳ್ಬೇಕು. ಪಂದ್ಯಾಟ ಮುಂದುವರಿಸ್ಕೊಳ್ಳಿ. ನಮ್ಮ ಎಸ್ಗಾರ್ಕೆ ಭಾಗದಲ್ಲಿ ಗೋಕುಲ್ 6ನೇ ಓವರ್ಗಾಗಿ 5 ಓವರ್ಗಳ ಮುಕ್ತಾಯಕ್ಕೆ 71-3 ಜೆಎಂ ವಾರಿಯರ್ಸ್. ಉಳಿದ 18 ಎಸೆತ. ಚೆಂಡುಗಳಲ್ಲಿ ಎಷ್ಟು ಓಟವನ್ನು ಕಲೆ ಹಾಕ್ತಾ ನೋಡ್ಬೇಕಾಗಿದೆ. ಈ ನಡುವೆ ಮತ್ತೆ ವೈಡಿಶ್ ಲಾಗ್ ಆಫ್ ವಿಭಾಗದಲ್ಲಿ ನ್ಯಾಶ್ ಮಹೇಶ ದಾಡಿನ ಮುಖಾಂತರವಾಗಿ ಮತ್ತೊಂದು ಬೌಂಡ್ರಿ ಬರ್ತಾ ಇದೆ. ಬೌಂಡ್ರಿ ಸಿಕ್ಸರ್ಗಳಲ್ಲಿ ಡೀಲ್ ಮಾಡ್ತಾ ಇದೆ ಜೆಎಂ ವಾರಿಯರ್ಸ್. 75-3, 75 for 3. ಲೆಫ್ಟ್ ಹ್ಯಾಂಡ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಪ್ರತಿಯೊಂದು ಚೆಂಡಿನಲ್ಲೂ ಕೂಡ ಓಟವನ್ನು ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಜೆಎಂ ವಾರಿಯರ್ಸ್ ಯಾವುದೇ ರೀತಿಯ ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಡದೆ ಒಂದು ಅತ್ಯುತ್ತಮವಾದಂತಹ ಒಂದು ಆಟವನ್ನು ಆಡ್ತಾ ಇದೆ. ಬೆಳಗಿನ ಅವಧಿಯ ಪಂದ್ಯಾಟವನ್ನು ಗಮನಿಸಿದರೆ ಖಂಡಿತವಾಗ್ಲೂ 100ಕ್ಕಿಂತ ಅಧಿಕ ಓಟವನ್ನು ಗಳಿಸಿದ್ರೆ ಮಾತ್ರ ಗೆಲುವಿನ ನಿರೀಕ್ಷೆ ಇರುತ್ತೆ. ಆ ನಿಟ್ಟಿನಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ಅಡಿಪಾಯವನ್ನ ಪವನ್, ಪ್ರದೀಪ್, ಶಂಕರ್ ಮಾಸ್ಟರ್ ಮೊದಲ ಹಂತದಲ್ಲಿ ಮಾಡಿಕೊಟ್ಟಿದ್ದಾರೆ. ಆ ಬಳಿಕ ಬಂದಂತ ಮಾರ್ಕ್ ಮತ್ತು ನ್ಯಾಶ್ ಮಹೇಶ್ ಒಂದು ಅತ್ಯುತ್ತಮ ಆಟವನ್ನು ಆಡ್ತಾ ಇದ್ದಾರೆ. ಬೌಂಡ್ರೀಸ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದಾರೆ ಕೂಡ. 76-3, 3 ಎಸೆತಗಳು ಬಾಕಿ ಉಳಿತಾ ಇದೆ 6ನೇ ಓವರ್ ಚಾಲ್ತಿಯಲ್ಲಿ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತಹ ಪ್ರಯತ್ನ. ಸ್ಕ್ವೇರ್ ಲೆಗ್ ರೀಜನ್ ಅನ್ನು ಕಂಡ್ಕೋತಾ ಇದೆ. ಒಂದು ಓಟದ ಹೆಚ್ಚುವರಿ 2ನೇ ಓಟವನ್ನು ಪಡ್ಕೊಳ್ಳುವಂತಹ ಪ್ರಯತ್ನ. ಪೂರೈಕೆ ಕೂಡ ಸಿಂಗಲ್ಸ್ ಗಳ ಡಬಲ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇರ್ತಕ್ಕಂಥ ಇಬ್ಬರು ಅತ್ಯುತ್ತಮ ಆಟಗಾರರು. ರನ್ನಿಂಗ್ ಬಿಟ್ವೀನ್ ವಿಕೆಟ್ಸ್ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿದೆ. ಫೀಲ್ಡರ್ಸ್ ಮೇಲೆ ಒತ್ತಡವನ್ನು ಹೇರುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಐದನೇ ಎಸೆತ ಸೆಮಿ ಹೆಲಿಕಾಪ್ಟರ್ ಶಾಟ್ ದಾಖಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸದ್ಯ ಗ್ರೌಂಡ್ ಶಾಟ್ ಆಗಿ ಕಂಡ್ಕೋತಾ ಇದೆ. ಡೀಪ್ ಕವರ್ಸ್ ಭಾಗದಲ್ಲಿ ಒಂಟಿ ಓಟಗಳಿಗಷ್ಟೇ ಅವಕಾಶಗಳು ಬರ್ತಾ ಇದೆ. ಮೊದಲ ಚೆಂಡನ್ನು ಹೊರತುಪಡಿಸಿದರೆ ಆ ಬಳಿಕದ 4 ಎಸೆತ ಕೇವಲ ಸಿಂಗಲ್ ಈ ರೀತಿಯಾಗಿ ಓಟವನ್ನ ಬಿಟ್ಟು ಕೊಡ್ತಾ ಇರತಕ್ಕಂಥ ಗೋಕುಲ್. ಲಾಸ್ಟ್ 1 ಬಾಲ್ ರಿಮೈನಿಂಗ್ ಇನ್ 6th ಓವರ್. ಅಂತಿಮ ಚೆಂಡು ಬಾಕಿ ಉಳ್ಕೋತಾ ಇದೆ. ಹೆಲಿಕಾಪ್ಟರ್ ಶಾಟ್ ಲಾಂಚ್ ಆಗ್ತಾ ಇದೆ. ಈ ನಡುವೆ ಲಾಂಗ್ ಆನ್ ಸೀಮಾರೇಖೆ ಹೊರಭಾಗದಲ್ಲಿ ಲ್ಯಾಂಡ್ ಆಗ್ತಾ ಇದೆ. ಮಹೇಶ್ ದಾಡಿನ ಮುಖಾಂತರವಾಗಿ ಷಟ್ಕ ಫಿನಿಶಿಂಗ್ ಟಚ್ ಅನ್ನ ಸಿಕ್ಸರ್ ರೂಪದಲ್ಲಿ 6ನೇ ಓವರ್ನಲ್ಲಿ ಮಾಡಿದಂತ ಮಾರ್ಕ್ ಬೌಂಡ್ರಿಯನ್ನು ಪಡ್ಕೊಂಡಿದ್ರು. ಇವಾಗ ನ್ಯಾಶ್ ಮಹೇಶ ಅಂತಿಮ ಚೆಂಡಿನಲ್ಲಿ ಹೆಲಿಕಾಪ್ಟರ್ ಲಾಂಚ್ ಮಾಡಿದ್ರು. ಸೀಮಾರೇಖೆ ಹೊರಭಾಗದಲ್ಲಿ ಲ್ಯಾಂಡ್ ಮಾಡ್ತಾ ಇದ್ದಾರೆ. 6 ಓವರ್ಗಳ ಮುಕ್ತಾಯಕ್ಕೆ 85. ಹನ್ನೆರಡು ಲೀಗಲ್ ಡಿಲಿವರಿಗಳು ಬಾಕಿ ಉಳಿತಾ ಇದೆ.
ಖಂಡಿತವಾಗ್ಲೂ 20ಕ್ಕಿಂತ ಅಧಿಕ ಓಟವನ್ನು ಗಳಿಸುವಂತ ಲೆಕ್ಕಾಚಾರವನ್ನು ಕಂಡ್ರೆ 100+ ರನ್ಸ್ ಮಾಡ್ತಾರೆ. ಅದಕ್ಕೂ ಮೇಲಿನ ಓಟವನ್ನು ಪಡ್ಕೊಂಡ್ರೆ 105, 110, 120 ಓಟವನ್ನು ಕೂಡ ಕಲೆ ಹಾಕುವಂತ ಒಂದು ಲೆಕ್ಕಾಚಾರ ಇದೆ. ಸದ್ಯ ಇನ್ನೂ ಕೂಡ 7 ವಿಕೆಟ್ಸ್ಗಳು ಬಾಕಿ ಇದೆ. ಮುನೇಂದ್ರ ಅವರು ಕೂಡ ಇನ್ನು ಸ್ಲಾಗ್ ಮತ್ತು ಡೆತ್ ಓವರ್ಸ್ಗಳಲ್ಲಿ ಬಿರುಸಿನ ಆಟವನ್ನು ಆಡುವಂತ ಆಟಗಾರ ಇನ್ನೂ ಕೂಡ ತಂಡದಲ್ಲಿ ಬಾಕಿ ಇದ್ದಾರೆ. ಕೆಲವೊಂದು ವರ್ಷಗಳ ಲೆಕ್ಕಾಚಾರವನ್ನು ಕಂಡುಕೊಂಡ್ರೆ ಬೌಲರ್ಸ್ಗಳ ಬೆವರಿಳಿಸಿದಂತ ಮುನೇಂದ್ರ ಇತ್ತೀಚಿನ ಕೆಲ ದಿನಗಳಲ್ಲಿ ಎಸ್ಗಾರ್ಕೆ ಭಾಗದಲ್ಲಿ ಡೊಮಿನಿಕ್ ಫೆರ್ನಾಂಡಿಸ್, ಉತ್ತರ ಕನ್ನಡ ಭಾಗದ ಮತ್ತೋರ್ವ ಅತ್ಯುತ್ತಮ ಆಟಗಾರ. ದಾಂಡು ಚೆಂಡಿನ ಲೆಕ್ಕಾಚಾರದಲ್ಲಿ ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ಹಾರ್ಡ್ ಬಾಲ್ ಸ್ಪೆಷಲಿಸ್ಟ್ ಡೊಮಿನಿಕ್ ಫೆರ್ನಾಂಡಿಸ್. ಸ್ಲಾಗ್ ಮತ್ತು ಡೆತ್ ಓವರ್ಸ್ಗಳು ಬಾಕಿ ಉಳಿತಾ ಇದೆ. ಮತಾಯ್ಸ್ ಡೊಮಿನಿಕ್ ಫೆರ್ನಾಂಡಿಸ್ ಎಸ್ಗಾರಿಕೆಯನ್ನು ಕಂಡುಕೋತಾ ಇದ್ದಾರೆ. 7ನೇ ಓವರ್ ಚಾಲ್ತಿಯ ಮೊದಲ ಚೆಂಡು. ಮಾರ್ಕ್ ಆನ್ ಸ್ಟ್ರೈಕ್, ಸಿಕ್ಸರ್ ಒಂದಿಗೆ ಮಾರ್ಕ್ ಇನ್ನಿಂಗ್ಸ್ ಆರಂಭಿಸಿದ್ರು. ಅದೇ ಫಾರ್ಮ್ ಅನ್ನ ಮುಂದುವರಿಸ್ತಾರ ಅಂತ ನೋಡಬೇಕಾಗಿದೆ. ಇನ್ಸೈಡ್ ಎಡ್ಜ್ ಆಗ್ತಾ ಇದೆ, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸುಲಭದ ಕ್ಯಾಚ್ ಅನ್ನ ಹರಿ ಡ್ರಾಪ್ ಮಾಡಿದ್ರು. ಆ ಬಳಿಕ ಜೀವದಾನವನ್ನು ಪಡ್ಕೊಂಡಂತ ಮಹೇಶ್ ಬೌಂಡ್ರೀಸ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೆ ಡೊಮಿನಿಕ್ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ. ಮಾರ್ಕ್ ಮತ್ತೆ ಓಟವನ್ನು ಕಲೆ ಹಾಕ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಇವಾಗ ಮತ್ತೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೋತಾ ಇದೆ. ಮತ್ತೆ ಡೊಮಿನಿಕ್ 3ನೇ ಬಾರಿ. ಹ್ಯಾಟ್ರಿಕ್, ಡಾಟ್ ಬಾಲ್ಸ್, ಓಟಗಳು ಬರ್ತಾ ಇಲ್ಲ. 7ನೇ ಓವರ್ ಚಾಲ್ತಿಯ ಮೊದಲ 3 ಚೆಂಡುಗಳು ಕೂಡ ಚುಕ್ಕಿ ಎಸೆತವಾಗಿ ಅಂಕಿಅಂಶಗಳ ಪಟ್ಟಿಯನ್ನು ಸೇರ್ತಾ ಇದೆ. ತಮ್ಮ ಅನುಭವದ ದಾರಿಯನ್ನು ಎಳಿತಾ ಇರತಕ್ಕಂಥ ಡೊಮಿನಿಕ್ ಫೆರ್ನಾಂಡಿಸ್ ಮೊದಲ 3 ಚೆಂಡು 7ನೇ ಓವರ್ ಚಾಲ್ತಿಯಲ್ಲಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪ್ರತಿಯೊಂದು ಚೆಂಡಿನಲ್ಲೂ ಕೂಡ ಬಿರುಸಿನ ಆಟವನ್ನು ಆಡುವಂತಹ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇರತಕ್ಕಂಥ ಮಾರ್ಕ್ ಮಹೇಶ ಇಲ್ಲಿ ವೈಫಲ್ಯತೆಯನ್ನು ಎದುರಿಸ್ತಾ ಇದ್ದಾರೆ. ನೋಡಿ, ನಮ್ಮ ಸಗಡಿಗರು ಆರ್ಗನೈಸರ್ಸ್ ಅಲ್ಲಿ ಬ್ಯಾರಿಕೇಡ್ಸ್ ಬಿದ್ದೋಗಿದೆ. ಒಂದು ಬ್ಯಾರಿಕೇಡ್ಸ್ ಅನ್ನ ಸಿದ್ಧತೆಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ನಮ್ಮ ಕೆಲವರು ಆರ್ಗನೈಸಿಂಗ್ ಕಮಿಟಿಯ ಹುಡುಗರು ದಯವಿಟ್ಟು ಅಲ್ಲಿಗೆ ತೆರಳಬೇಕು. ವಿಶಿಷ್ಟ ಶೈಲಿಯ ಹೊಡೆತ, ರ್ಯಾಪ್ ಶಾಟ್ ಮಾಡುವಂತಹ ಪ್ರಯತ್ನ, ಬ್ಯಾಕ್ವರ್ಡ್ ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. 7ನೇ ಓವರ್ ಚಾಲ್ತಿಯಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ ಎಸ್ಗಾರ್ಕೆ ಭಾಗದಲ್ಲಿ. ಕ್ಲಿಯರ್ ಕ್ರೀಡ್ ಸ್ಟ್ರೈಕರ್ಸ್ ಮತ್ತೊಂದು ವಿಕೆಟ್ ಅನ್ನು ಸ್ಟ್ರೈಕ್ ಮಾಡ್ತಾ ಇದೆ. ಮಾರ್ಕ್ ಇನ್ನಿಂಗ್ಸ್ ಅನ್ನು ಮುಗಿಸಿದ್ರು. 9 ಎಸೆತಗಳಲ್ಲಿ 2 ಬಿರುಸಿನ ಸಿಕ್ಸರ್ ದಾಖಲಿಸಿ 15 ಓಟವನ್ನು ದಾಖಲಿಸಿರ್ತಕ್ಕಂಥ ಮಾರ್ಕ್
ಇವಾಗ ಪೆವಿಲಿಯನ್ ಅತ್ತ ದಾಪುಗಾಲ ನಡೀತಾ ಇದ್ದಾರೆ. 6.4 ಓವರ್ಸ್ ಕಂಪ್ಲೀಟೆಡ್, 85 for 4. 7ನೇ ಓವರ್ ಚಾಲ್ತಿಯಲ್ಲಿ ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ 3 ಚೆಂಡು ಡಾಟ್ ಬಾಲ್, ಆ ಬಳಿಕದ ಚೆಂಡು ಮಾರ್ಕ್ ಮಹೇಶ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಅಂತಿಮ 2 ಎಸೆತಗಳು ಬಾಕಿ ಉಳ್ಕೋತಾ ಇದೆ. ಸ್ಟ್ರೈಕರ್ ವಿಭಾಗದ ಇವಾಗ ಮುನೇಂದ್ರ ಮತ್ತೋರ್ವ ಡೇಂಜರಸ್ ಅಪಾಯಕಾರಿ ಆಟಗಾರ, ಡೆತ್ ಓವರ್ಸ್ಗಳಲ್ಲಿ ಬಿರುಸಿನ ಆಟವನ್ನು ಆಡುವಂತ ಆಟಗಾರ. ಮುನಿಗೆ ಎಸೆದಂತ ಚೆಂಡು ಓಟಗಳು ಬರ್ತಾ ಇಲ್ಲ. 5ನೇ ಚುಕ್ಕಿ ಎಸೆತ, 7ನೇ ಓವರ್ ಚಾಲ್ತಿಯಲ್ಲಿ ಸಂಪೂರ್ಣ ಚುಕ್ಕಿ ಎಸೆತಗಳು ಮಾತ್ರ ಕಾಣ ಸಿಗ್ತಾ ಇದೆ. ಪದ್ಯದಲ್ಲಿ ಕಮ್ ಬ್ಯಾಕ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಇಲ್ಲಿ ಕ್ಲಿಯರ್ ಕ್ರೀಟ್ ಸ್ಟ್ರೈಕರ್ಸ್. ಅಂತಿಮ ಚೆಂಡು ಡಾಟ್ ಆದ್ರೆ ಮೆಡಿನ್ ಪ್ಲಸ್ ವಿಕೆಟ್ ಪಡ್ಕೊಳ್ಳುವಂತ ಅವಕಾಶಗಳಿವೆ. ಕಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಡೀಪ್ ಥರ್ಡ್ ಬ್ಯಾನ್ ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್, ಮುನೇಂದ್ರ ಪುಲ್ಲ ದಾಳಿನ ಮುಖಾಂತರವಾಗಿ ಮೊದಲ ಬೌಂಡ್ರಿ ಬರ್ತಾ ಇದೆ. ಈ ರೀತಿಯ ಗತಕಾಲದ ಹೊಡೆತಗಳನ್ನ ಹೊಡೆಯುವಲ್ಲಂತ ಆಟಗಾರ. ಕೆಲವು ವರ್ಷಗಳಿಂದ ಒಂದಷ್ಟು ಫಾರ್ಮ್ ಕೈ ಕೊಟ್ಟಿದೆ. ಖಂಡಿತ ಹಳೆಯ ಫಾರ್ಮಿಗೆ ಮರಳಿದ್ರೆ ಮುನೇಂದ್ರ ಬೌಲರ್ಸ್ ಗಳ ಬೆವರಿಳಿಸುವಂತ ಒಂದು ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಸಾಫ್ಟ್ ಬಾಲ್ ಹಾರ್ಡ್ ಬಾಲ್ ವಿಚಾರಕ್ಕೆ ಬಂದ್ರೆ ಬೌಲರ್ ಗಳ ಬೆವರನಿಳಿಸಿದಂತ ಈ ಭಾಗದ ಮತ್ತೋರ್ವ ಹೊಡಿ ಬಡಿ ಆಟಗಾರ ಮುನೇಂದ್ರ ಪುಲ್ಲ. ನೋಡಿ, 7 ಓವರ್ಗಳು ದಾಖಲಿಸಲಿಕ್ಕೆ 46 ನಿಮಿಷ ತಗೊಂಡಿದ್ದೀರಾ. ಟೈಮರ್ ಮೀರಿದೆ. 5 ಮಂದಿ ಕ್ಷೇತ್ರ ರಕ್ಷಕರು 30 ಗಜಗಳ ಒಳಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಬೇಕಾಗುತ್ತೆ. 7 ಓವರ್ಗಳನ್ನು ಮುಗಿಸ್ಲಿಕ್ಕೆ 46 ನಿಮಿಷ ತಗೊಂಡಿದ್ದೀರಾ. ಆ ನಿಟ್ಟಿನಲ್ಲಿ ತೀರ್ಪುಗಾರರು ಕ್ಲಿಯರ್ ಕಟ್ ಆಗಿ ತಿಳಿಸ್ತಾ ಇದ್ದಾರೆ. ಆ ಒಂದು ಟೈಮರ್ ಜಾರಿ ಆಗುತ್ತೆ ಅಂತ ನಾವು ಮೊದಲಿಗೆ ತಿಳಿಸಿದ್ದೇವೆ. ಓನ್ಲಿ 35 ಮಿನಿಟ್ಸ್ ಫಾರ್ 7 ಓವರ್ಸ್. 35 ನಿಮಿಷದ ಒಳಭಾಗದಲ್ಲಿ ನೀವು 7 ಓವರ್ಗಳನ್ನು ಕಂಪ್ಲೀಟ್ ಮಾಡಲೇಬೇಕಾಗಿದೆ. ಆ ಸಮಯ ಮೀರಿದ್ರೆ ಪೆನಾಲ್ಟಿ ಜಾರಿ ಆಗುತ್ತೆ. ಪವರ್ ಪ್ಲೇ ರೂಪದಲ್ಲಿ 5 ಮಂದಿ ಕ್ಷೇತ್ರ ರಕ್ಷಕರು 30 ಗಜಗಳ ಒಳಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಬೇಕಾಗುತ್ತೆ. ಇದು ಮೊದಲ ದಿನದಿಂದ ಜಾರಿಯಲ್ಲಿದೆ. ದಯವಿಟ್ಟು ಪಂದ್ಯವನ್ನು ಮುಂದುವರಿಸಿಕೊಳ್ಬೇಕು. ಕ್ಲಿಯರ್ ಕ್ರೀಟ್ ಸ್ಟ್ರೈಕರ್ಸ್. ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ಅಂತಿಮ ವರ್ಗಾಗಿ ಅದು ಯಾವ ಎಸೆತಗಾರನ ಬಳಸ್ತಾ ನೋಡಬೇಕಾಗಿದೆ ಇಲ್ಲಿ. ಕ್ಲಿಯರ್ ಕ್ರೆಡ್ ಸ್ಟ್ರೈಕರ್ಸ್. ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಮಾಡ್ಬೇಕು ನೋಡಿ. ಸಮಯ ಮೀರ್ತಾ ಇದೆ, ದಯವಿಟ್ಟು ಸಹಕರಿಸಿ. ಆಟಗಾರರ ಮತ್ತು ನಾಯಕರ ಮಾಲೀಕರ ಎಲ್ಲರ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಟೈಮ್ಗೆ ಸರಿಯಾಗಿ ಪಂದ್ಯವನ್ನು ಮುಗಿಸ್ಬೋದು. ಒಂದು ಪರ್ಮಿಷನ್ ನಿಮಗೆ ಗೊತ್ತಿದೆ ಎಷ್ಟೊಂದು ಕಷ್ಟವಾಗಿ ಪರ್ಮಿಷನ್ಗಳನ್ನು ಆಯೋಜಕರು
ಪಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅಂತಿಮವ್ರಿಗಾಗಿ ಧನುಷ್, ಮಹೇಶ್ ಆನ್ ಸ್ಟ್ರೈಕ್, ಮುನೇಂದ್ರ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ. ಕ್ಷಮಿಸಿ, ಎಸ್ಗಾರ್ ಭಾಗದಲ್ಲಿ ಅಲ್ಸನ್, ಅಲ್ಸನ್ ಅಂತಿಮ ಅವ್ರಿಗಾಗಿ ಹೊಸ ಬೌಲರ್ ಅನ್ನ ಅಂತಿಮ ಅವರ ಚಾಲ್ತಿಯಲ್ಲಿ ಬಳಸ್ತಾ ಇದ್ದಾರೆ. ಮಹೇಶ್ ಸ್ಟ್ರೈಕರ್ ಎಂಡ್ ಅಲ್ಲಿ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಯಕ್ಷಾಸ್ ಕ್ಷಮಿಸಿ, ನೋ ಬಾಲ್ ಪ್ಲಸ್ ಬೌಂಡ್ರಿ ಜೊತೆಗೆ ಫ್ರೀ ಹಿಟ್, ಇವೆಲ್ಲ ಕೂಡ ಜೆಎಂ ವಾರಿಯರ್ಸ್ಗೆ ಪ್ಲಸ್ ಪಾಯಿಂಟ್. ಎಕ್ಸ್ಟ್ರಾ ರೂಪದಲ್ಲಿ 5 ಓಟದ ಹೆಚ್ಚುವರಿ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. 94ಕ್ಕೆ 4, 94 ಲಾಸ್ ಆಫ್ 4 ವಿಕೆಟ್ಸ್. ಫ್ರೀ ಹಿಟ್ ಚೆಂಡು ಬಹಳ ಉತ್ತಮ ರೀತಿಯ ಹೊಡೆತ, ಚೆಂಡಿಗೆ ದಿಕ್ಕನ್ನ ತೋರಿಸಿದ್ರು. ಗಾಳಿಯ ಭರಪೂರ್ವ ಲಾಭವನ್ನ ಮಹೇಶ್ ಪಡ್ಕೊಳ್ತಾ ಇದ್ದಾರೆ. 6 ಓಟದ ಹೆಚ್ಚುವರಿ ಈ ಸಿಕ್ಸರ್ ಮುಖಾಂತರವಾಗಿ ಟೀಮ್ ಸೆಂಚುರಿ ಶತಕವನ್ನ ಪೇರಿಸ್ತಾ ಇದೆ. ಜೆಎಂ ವಾರಿಯರ್ಸ್ 100 ಕಂಪ್ಲೀಟ್ ಆಗ್ತಾ ಇದೆ. ನೂರೋಟಗಳ ಒಂದು ಮೊತ್ತವನ್ನ ಕಲೆ ಹಾಕ್ತಾ ಇರ್ತಕ್ಕಂಥ ಜೆಎಂ ವಾರಿಯರ್ಸ್ ಅಂತಿಮ 5 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನ ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಕಳೆದ ಓವರ್ನಲ್ಲಿ ಡಾಮಿನಿಕ್ ಕೇವಲ 4 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆ ಒಂದು ಸಕ್ಸಸ್ಫುಲ್ ಓವರ್ ಇವಾಗ ಅಂತಿಮ ಅವರ ಚಾಲ್ತಿ ಒಂದಷ್ಟು ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ. ಮತ್ತೆ ಫುಲ್ ಶಾಟ್ ಬರ್ತಾ ಇದೆ. ಮಹೇಶ ದಾಳಿಯ ಮುಖಾಂತರವಾಗಿ ಡೀಪ್ ಸ್ಕಾರ್ಲೆಕ್ ಸೀಮಾ ರೇಖೆಯ ಹೊರಭಾಗವನ್ನು ಕಾಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್, ಷಟ್ಕ, 6 ಓಟದ ಸೇರ್ಪಡೆ. 11 ಚೆಂಡುಗಳಲ್ಲಿ 34 ಓಟವರ ಮಹೇಶ ಕಲೆ ಹಾಕ್ತಾ ಇದ್ದಾರೆ. ಅದು ಕ್ಯಾಚ್ ಡ್ರಾಪ್ ಇಲ್ಲಿ ಕ್ಲಿಯರ್ ಕ್ರೀಡ್ ಸ್ಟ್ರೈಕರ್ಸ್ಗೆ ಮೈನಸ್ ಆಗ್ತಾ ಇದೆ. ಒಂದು ಸುಲಭದ ಕ್ಯಾಚ್ ಅನ್ನ ಡ್ರಾಪ್ ಮಾಡಿದ್ರು. ಅದು ಜೀವನವನ್ನು ಪಡ್ಕೊಂಡ ಬಳಿಕ ಒಂದು ಅತ್ಯುತ್ತಮ ಆಟವನ್ನು ಆಡ್ತಾ ಇರ್ತಕ್ಕಂಥ ನ್ಯಾಶ್ ಮಹೇಶ, ಕವರ್ ಡ್ರೈವ್ ಮಹೇಶ. ಲಾಸ್ಟ್ 4 ಬಾಲ್ ರಿಮೈನಿಂಗ್. ಮತ್ತೆ ಅಲ್ಸಾನ್ ಕ್ಲಾಸಿಕ್ ಶಾಟ್. ಮಹೇಶ್ ಈ ನಡುವೆ ಕ್ಯಾಚ್ ಕೈ ಸೇರ್ತಾ ಇದೆ. ಅಂತಿಮ ಕ್ಷಣದಲ್ಲಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಮತ್ತೊಂದು ಕ್ಯಾಚ್ ಡ್ರಾಪ್. ಜಸ್ಟ್ ಶಾಟ್ ಅನ್ನ ಚೆಕ್ ಮಾಡಿದ್ರು. ಸ್ವಲ್ಪ ಪವರ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಇದು ಕೂಡ ಸಿಕ್ಸರ್ ಆಗಿ
ದಾಖಲಾತಿಯನ್ನು ಪಡ್ಕೊಳ್ತಾ ಇದ್ರು. ಮತ್ತೊಂದು ಕ್ಯಾಚ್ ಅನ್ನ, ಸುಲಭದ ಕ್ಯಾಚ್ ಅನ್ನ ಡ್ರಾಪ್ ಮಾಡಿದ್ರು. 2 ಓಟದ ಹೆಚ್ಚುವರಿ ಕೂಡ. 108ಕ್ಕೆ 4. ನಾಲ್ಕನೇ ಬಾರಿ ಮತ್ತೆ ಹೈ ಲಾಫ್ಟೆಡ್ ಶಾಟ್ ದಾಖಲಿಸುವ ಪ್ರಯತ್ನ. ಕೌಕಾನ್ ಸೀಮಾರೇಖೆಯ ಹೊರಭಾಗವನ್ನು ಕಾಡ್ತಾ ಇದೆ. ಮ್ಯಾಕ್ಸಿಮಮ್ ಷಟ್ಕ 6 ಓಟದ ಹೆಚ್ಚುವರಿ. ಅಂತಿಮ ಓವರ್ ಚಾಲ್ತಿಯ ಮೊದಲ 4 ಚೆಂಡು. ಇದಾಗಲೇ 25 ಓಟವನ್ನು ಬಿಟ್ಟುಕೊಡ್ತಾ ಇರ್ತಕ್ಕಂಥ ಆಲ್ಸನ್. ಮೊದಲ ಎಸೆತ ನೋ ಬಾಲ್ ಪ್ಲಸ್ ಬೌಂಡ್ರಿ. ಆ ಬಳಿಕ 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್ ಮತ್ತೆ ಕ್ಯಾಚ್ ಡ್ರಾಪ್ 2 ಓಟ. 4ನೇ ಚೆಂಡಿನಲ್ಲಿ ಮತ್ತೆ ಬಿಗ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ ಮಹೇಶ್. ಮತ್ತೆ ಹೈ ಲಾಫ್ಟೆಡ್ ಶಾಟ್. ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಈ ನಡುವೆ ಬಹಳ ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನ ಪ್ರಮೋದ ಪಡ್ಕೊಳ್ತಾ ಇದ್ದಾರೆ. ರನ್ನಿಂಗ್ ಕ್ಯಾಚ್ ಅನ್ನ ದಾಖಲಿಸ್ತಾ ಇದ್ದಾರೆ. 114ಕ್ಕೆ 8ನೇ ಹುದ್ದಾರಿ ಆಘಾತವನ್ನ 5ನೇ ಹುದ್ದಾರಿ ಆಘಾತವನ್ನ ಕಾಣ್ತಾ ಇದೆ. 8ನೇ ಓವರ್ ಚಾಲ್ತಿಯಲ್ಲಿ ಅರ್ಧಾಂಶ ಹುದ್ದಾರಿಯನ್ನು ಕಳ್ಕೊತಾ ಇದ್ದಾರೆ. ಕೇವಲ 1 ಎಸೆತ ಮಾತ್ರ ಬಾಕಿ ಉಳ್ಕೋತಾ ಇದೆ. 114ಕ್ಕೆ 5 ಅಂತಿಮ ಚೆಂಡು ಈ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಒಂದು ಅತ್ಯುತ್ತಮವಾದಂತ ಒಂದು ಇನ್ನಿಂಗ್ಸ್ ಅನ್ನ ಕಟ್ಟಿದಂತ ಮಹೇಶ 42 ಓಟವನ್ನು 14 ಚೆಂಡುಗಳಲ್ಲಿ ಕಲೆ ಹಾಕಿದ್ದಾರೆ. 3 ಬೌಂಡ್ರಿ, 4 ಮನ ಮೋಹಕ ಸಿಕ್ಸರ್ ಅನ್ನ ಮಹೇಶ ದಾಖಲಿಸಿದ್ದಾರೆ. ಸೂಪರ್ ಬ್ಯಾಟಿಂಗ್ ಡಿಸ್ಪ್ಲೇ ಫ್ರಮ್ ನ್ಯಾಶ್ ಮಹೇಶ್. ಯೋಗೇಶ್ ಹೊಸ ಆಟಗಾರ. ಲಾಸ್ಟ್ ಬೌಂಡ್ರಿ ಮಾಡಿ ಇನ್ನಿಂಗ್ಸಿನ ಅಂತಿಮ ಚೆಂಡು. ಅದೆಷ್ಟು ಓಟವನ್ನ ಕಲೆ ಹಾಕ್ತಾ ನೋಡ್ಬೇಕಾಗಿದೆ. ಮತ್ತೋರ್ವ ಸ್ಲಾಗ್ ಡೆತ್ ಓವರ್ಸ್ ಗಳಲ್ಲಿ ಬಿಗ್ ಶಾಟ್ಸ್ ಅನ್ನ ಕಲೆ ಹಾಕುವಂತ ಯೋಗೇಶ್ ಬಳ್ಳಾರಿ. ಲಾಸ್ಟ್ ಬಾಲ್. ಯೋಗೇಶ್ ಬಳ್ಳಾರಿ ದಾಳಿಯ ಮುಖಾಂತರವಾಗಿ ಸೂಪರ್ ಶಾಟ್. ಯಕ್ಷಕರ್ ಸಿಮಾರಿಗೆ ಹೊರಭಾಗವನ್ನು ಕಾಡ್ತಾ ಇದೆ. ಷಟ್ಕ ಸಿಕ್ಸರ್. ಈ ಸಿಕ್ಸರ್ ಮುಖಾಂತರವಾಗಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡ್ಕೋತಾ ಇದೆ. ಯೋಗೇಶ್ ಬಳ್ಳಾರಿ ಮುಖದಲ್ಲಿ ಮಂದಹಾಸ. ಮೊದಲ ಚೆಂಡಿನಲ್ಲಿ ಒಂದು ಬಿರುಸಿನ ಸಿಕ್ಸರ್ ದಾಖಲಿಸಿದ್ರು. ಈ ಸಿಕ್ಸರ್ ಒಂದಷ್ಟು ಸ್ಕೋರಿಂಗ್ ವೇಗವನ್ನು ಕೂಡ ಹೆಚ್ಚಿಸ್ತಾ ಇದೆ. ಒಟ್ಟಾರೆಯಾಗಿ 4 ಸಿಕ್ಸರ್ ಅನ್ನ ಈ ಇನ್ನಿಂಗ್ಸ್ ನಲ್ಲಿ ಅಂತಿಮ ಓವರ್ ಚಾಲ್ತಿಯಲ್ಲಿ ಪಡ್ಕೊಳ್ತಾ ಇರ್ತಕ್ಕಂಥ ಜೆಎಂ ವಾರಿಯರ್ಸ್. ಮೊದಲ ಇನ್ನಿಂಗ್ಸ್ ಮುಕ್ತಾಯ 8 ಓವರ್ಗಳ ಮುಕ್ತಾಯಕ್ಕೆ 121ರ ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ ಕ್ಲಿಯರ್ ಕ್ರೀಟ್ ಸ್ಟ್ರೈಕರ್ಸ್ ಗಳ ತಂಡ. ಪ್ರದೀಪ್ 14 ಓಟ 4 ಚೆಂಡು 2 ಸಿಕ್ಸರ್. ಶಂಕರ್ ಮಾಸ್ಟರ್ 12 ಎಸೆತಗಳಲ್ಲಿ 21 ಓಟ 3 ಬೌಂಡ್ರಿ 1 ಸಿಕ್ಸರ್. ಪವನ್ ರೆಡ್ಡಿ 13 ಓಟ 7 ಎಸೆತಗಳಲ್ಲಿ 2 ಸಿಕ್ಸರ್. ಮಹೇಶ ಟಾಪ್ ಆಫ್ ದ ಈ ಇನ್ನಿಂಗ್ಸಿನ ಟಾಪ್ ಬ್ಯಾಟರ್ ಅಂತಾನೆ ಹೇಳ್ಬೋದು. ಜೆಎಂ ವಾರಿಯರ್ಸಿನ ಮಹೇಶ್ 14 ಚೆಂಡುಗಳಲ್ಲಿ 42 ಓಟ 3 ಬೌಂಡ್ರಿ 4 ಸಿಕ್ಸರ್. ಮಾರ್ಕ್ ಮಹೇಶ್ 2 ಸಿಕ್ಸರ್ ಅನ್ನ ದಾಖಲಿಸಿದ್ರು. ಅಂತಿಮ ಕ್ಷಣದಲ್ಲಿ ಮುನೇಂದ್ರ ಒಂದು ಪರ್ಫೆಕ್ಟ್ ಕಟ್ ಶಾಟ್ ಮಾಡುವ ಮುಖಾಂತರವಾಗಿ ಒಂದು ಬೌಂಡ್ರಿ. ಯೋಗೇಶ್ 6 ಅಂತಿಮ ಚೆಂಡಿನಲ್ಲಿ ಒಂದು ಮ್ಯಾಕ್ಸಿಮಮ್ ಪಡ್ಕೊಂಡ್ರು. ಎಲ್ಲ ಆಟಗಾರರು ಆಗಮಿಸಿರ್ತಕ್ಕಂಥ ಎಲ್ಲ ಆಟಗಾರರು ಕೂಡ ತಂಡದ ಪರವಾಗಿ ಬೌಂಡ್ರಿಯನ್ನ ದಾಖಲಿಸಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಇವಾಗ 121 ಓಟವನ್ನ ಚೇಸ್ ಮಾಡಬೇಕಾಗಿದೆ ಕ್ಲಿಯರ್ ಕ್ರೆಡ್ ಸ್ಟ್ರೈಕರ್ಸ್. ಬಾಲಕೃಷ್ಣ ಅಂಡ್ ಕೋ ಅದ್ಯಾವ ರೀತಿಯಾಗಿ ಒಂದು ಮೊತ್ತವನ್ನ ಚೇಸ್ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ. ಖಂಡಿತವಾಗ್ಲೂ ಒಂದು ಅತ್ಯುತ್ತಮ ಆಟವನ್ನ ಆಡುವಂತ ಆಟಗಾರರಿದ್ದಾರೆ. ಯುವ ಆಟಗಾರ ಪ್ರಮೋದ, ಬಾಲಕೃಷ್ಣ ಮತ್ತು ಹಲವಾರು ಅನುಭವಿ ಆಟಗಾರರಿದ್ದಾರೆ. ಇವರೆಲ್ಲರೂ ಕೂಡ ಸಾಥ್ ಕೊಟ್ರೆ ಖಂಡಿತವಾಗ್ಲೂ ಕ್ಲಿಯರ್ ಕ್ರೀಟ್ ಸ್ಟ್ರೈಕರ್ಸ್ ಈ ಮೊತ್ತವನ್ನ ಚೇಸ್ ಮಾಡುವಂತ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತೆ. ಸದ್ಯ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನ ಕಂಡ್ಕೋತಾ ಇದೆ. ವೀಕ್ಷಕರಲ್ಲಿ ಬದಲಾವಣೆ ಮುಂದಿನ ಹಂತಕ್ಕಾಗಿ ಮಿತ್ರ ಬಸರಿಕಟ್ಟಿ ಪರಿಸರದ ಚಿಕ್ಕಮಗಳೂರಿನ ಉಮೇಶ್ ಮೆಂಡಾನ್.
ಧನ್ಯವಾದಗಳು ಅಬ್ಬಾಸ್ ಅವರೇ. ಈ ಒಂದು ಪಂದ್ಯಾಕೂಟದ ಮೊದಲ ಒಂದು ಗರಿಷ್ಠ ಮೊತ್ತವನ್ನು ದಾಖಲಿಸಲಾದ ಸಂಸ್ಥೆ ಜಯಂ ವಾರಿಯರ್ಸ್ ಈಗಾಗಲೇ 120 ಓಟವನ್ನು ದಾಖಲಿಸ್ತಾ ಇದೆ. 121 ಟಾರ್ಗೆಟ್ ಸಂಖ್ಯೆ. ಈಗಾಗಲೇ ನಿರ್ಣಾಯಕರು ಅಂಕಗಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದಾದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡುತ್ತಾ ಇರ್ತಕ್ಕಂಥ ತಂಡದ ಎರಡೂ ನಾಯಕರು ಸಿದ್ಧತೆಯಲ್ಲಿ ಇರಬೇಕು. ಟೀಮ್ ಏಕದಂತ ಮತ್ತು ಬಾಬು ಇಲ್ಲವನ್ನ ಇದಾದ ಬಳಿಕ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಆರಂಭಿಕ ಸೆಷನ್ ಮುಕ್ತಾಯವನ್ನು ಕಂಡ ಬಳಿಕ 120 ಓಟವನ್ನು ದಾಖಲಿಸ್ತಾ ಇದೆ. 121 ಟಾರ್ಗೆಟ್ ಸಂಖ್ಯೆ. ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಈ ಮೊತ್ತವನ್ನು ಚೇಂಜ್ ಮಾಡಬೇಕಾಗಿದೆ. ಬುಧವಾರದ ಶುಭ ಮುಂಜಾನೆ ಬಹಳಷ್ಟು ವ್ಯವಸ್ಥಿತವಾಗಿ ಭಾಗದಲ್ಲಿ ಶುಭಾರಂಭವನ್ನು ಕಂಡಂತ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ ಕರ್ನಾಟಕ ಆರ್ಡ್ಬರ್ ಪ್ರೀಮಿಯರ್ ಲೀಗ್ 2026 ಮೂರನೇ ದಿನದ ಪಂದ್ಯಾಟಗಳು ಮುಂದುವರಿ ಕಾದಿಯನ್ನು ಕಾಣುತ್ತಾ ಇದೆ. ಕರ್ನಾಟಕದ ಪ್ರತಿಷ್ಠಿತ 8 ತಂಡಗಳಿಂದ ಪಂದ್ಯಾಕೂಟವನ್ನು ಭಾಗವಹಿಸ್ತಾ ಇದೆ. ಆರಂಭಿಕ ಸರದಿ ಆಟಗಾರ ಅಂಕಣಿತ ಒಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. आने भाई ನೂರ 21 ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡುತ್ತಾ ಇರ್ತಕ್ಕಂಥ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಮೊದಲ ಸರದಿ ಆಟಗಾರರು ಈಗಾಗಲೇ ಅಂಕಣ ಒಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಬಾಲ ಮತ್ತು ಶಶಾಂಕ್ ಅಂಕಣಕ್ಕೆ ಆರಂಭಿಕ ಸರದಿ ಆಟಗಾರರಿಗೆ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಟಾಸ್ ಪರಾಜಯವನ್ನು ಕಂಡು ಕೂಡ ಇವತ್ತು ಪಂದ್ಯಾಕೂಟದ ಮೊದಲ ಒಂದು ಗರಿಷ್ಠ ಮೊತ್ತವನ್ನು ದಾಖಲಿಸ್ತಾ ಇದೆ. 120 ಓಟವನ್ನು ದಾಖಲಿಸಿದ್ದಾರೆ ಕೂಡ. ಜಯ ವಾರಿಯರ್ಸ್ ಆರಂಭಿಕ ಓವರ್ಗಾಗಿ ಒಂದು ಚೆಂಡನ್ನು ತಿರುಗಿಸಬಲ್ಲ ಅಂತ ಜಯಂತ್ ಅವರನ್ನು ಪರಿಚಯಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಶಾಂಕ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಾಲ ನಾನ್ ಸ್ಟ್ರೈಕ್ ಅಲ್ಲಿ ಇಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಕಾಣುತ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 121. ಮೂರನೇ ದಿನದ ಮೊದಲ ಪಂದ್ಯಾಂಕಗಳಲ್ಲಿ ಸಾಗ್ತಾ ಇದೆ ಕೂಡ. ಎರಡನೇ ಸೆಷನ್ ಮೊದಲ ಚೆಂಡಿಗಾಗಿ ಜಯಸರ್ಗಂತ ಆರಂಭಿಕ ಎಸ್ ಬಹಳಷ್ಟು ಬಂದಿದೆ. ಹೊಳತ ಶಶಾಂಕ್ ದಾನ ಮುಖಾಂತರ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಬೌಂಡ್ರಿ ದಾಖಲಿಸಿದ್ರು. 1 ಬೌನ್ಸ್ ಬೌಂಡ್ರಿ ದಾಖಲಾತಿ ಕಾಣುತ್ತಾ ಇದೆ.
ಶಶಾಂಕ್ ಎದುರಿಸಿರ್ತಕ್ಕಂಥ ಆರಂಭಿಕ ಎಸೆಗೆ ಬಹಳಷ್ಟು ಉತ್ತಮವಾದೊಂದು ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಶಶಾಂಕ್ ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. ಬೌಂಡ್ರಿ ಅಂತ ಸೂಚನೆ ಬರ್ತಾ ಇದೆ. 4 ಔಟ್ಗಳ ಸೇರ್ಪಡೆ. ಶಶಾಂಕ್ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಮತ್ತೆ ಬೀಸಬಲ ಪ್ರಯತ್ನ ಸಾಗುತ್ತಾರೆ. ಬಹಳಷ್ಟು ಹೊರ ತಕ್ಷಣ ಕಾಲ ಗಾಲಿಯಲ್ಲಿ ಸೇಲ್ತಾ ಇತ್ತು. ಭೇಟಿಯ ಮಜಾ ಬಹಳಷ್ಟು ಕ್ಯಾಚ್ ಅನ್ನು ಮಿಡಾನಲ್ಲಿ ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಚೆಂಡಿಗೆ ಡೀಪ್ ಇಳಿಗೆ ಬಾಗಿ ಬೌಂಡ್ರಿಯನ್ನು ಶಶಾಂಕ್ ದಾಖಲಿಸಿದ್ರು ಕೂಡ ಇಲ್ಲಿ ಮೊದಲ ಒಂದು ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಇಲ್ಲಿ ಜಯಂತ್ ಆರಂಭಿಕ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 4ಕ್ಕೆ ಮೊದಲ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. 121 ಗರಿಷ್ಠ ಮೊತ್ತವನ್ನು ಚೇಸ್ ಮಾಡುತ್ತಾ ಇರತಕ್ಕಂಥ ತಂಡ ಕ್ಲಿಯರ್ ಕಿಟ್ ಸ್ಟ್ರೈಕ್ ಅಂದರೆ ಆರಂಭಿಕ ಚೆಂಡಿಗೆ ಬಿರುಸಿನ ಆರಂಭವನ್ನು ಕಂಡ್ರು. ಆ ಬಳಿಕ ಶಶಾಂಕ್ ರೂಪದಲ್ಲಿ ಮೊದಲ ಆಘಾತವನ್ನು ಎದುರಿಸ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ ಸಂತೋಷ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅದೇ ಅವರ ತಿನ್ನಿರ್ತಕ್ಕಂಥ ಮೊದಲ ಅವರನ್ನ ಅಂತಿಮ 4 ಚೆಂಡುಗಳನ್ನು ಮುಕ್ತಾಯವನ್ನು ಮಾಡಿಕೊಡ್ತಾರೆ ನೋಡಬೇಕಾಗಿದೆ. ಮೂರನೇ ದಿನದ ಮೊದಲ ಪಂದ್ಯ ಅಂಕಣದ ಭಾಗದಲ್ಲಿ ಸಾಗ್ತಾ ಇದೆ ಕೂಡ. 5 ದಿನಗಳ ಹಗಲು ರಾತ್ರಿಯ ದಾಖಲೆಯ ಶ್ರೀಮತಿಗೆ ಪಂದ್ಯಾಕೂಟ ಕರ್ನಾಟಕ ಆಲ್ ಬಾಲ್ ಪ್ರೀಮಿಯರ್ ಲೀಗ್ 2026 ಬಹಳಷ್ಟು ವ್ಯವಸ್ಥಿತವಾಗಿ ಮುನ್ನುಗ್ತಾ ಇದೆ ಕೂಡ. KVR ಸಂಸ್ಥೆ ಜೊತೆಗಾಗಿ KMS ಸಂಸ್ಥೆ ಒಂದು ಪಂದ್ಯಾಕೂಟ ಆಯೋಜನೆ ಮಾಡ್ತಾ ಇದೆ. 4 ಸಭಾ ಕುಳಿತಾ ಇದೆ ಕೂಡ. ತಡ ಮೊತ್ತ 4 ಸಂತೋಷ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೂರನೇ ಚೆಂಡು ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ ಸಂತು ಮಾಡುತ್ತಾರೆ. ಸಂತು ಖಾತೆ ಆರಂಭ. ಒಂದು ಓಟಗಳ ಸೇರ್ಪಡೆ ಸ್ಥಗಿತವನ್ನು ಕಂಡಿರ್ತಕ್ಕಂಥ ರಣಧಾರಣೆ ಏರಿಕೆಯನ್ನು ಕಾಣುತ್ತಾ ಇದೆ. ಅಂಗಾಂಶ ಪಟ್ಟಿಯಲ್ಲಿ 5 ಓಟವನ್ನು ತಲುಪ್ತಾ ಇದ್ದಾರೆ ಕೂಡ. 2 ಬಾರಿ ರಾಜ್ಯ ಮಟ್ಟದ ಹಗಲು ರಾತ್ರಿಯ KVR ಕಪ್ ಪಂದ್ಯಾಕೂಟವನ್ನು ನಡೆಸಿರ್ತಕ್ಕಂಥ ಸಂಸ್ಥೆ ಮೊದಲ ಬಾರಿ ಕರ್ನಾಟಕ ಆಲ್ ಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ನಡೆಸ್ತಾ ಇದ್ದಾರೆ. ಒತ್ತೂರು ಹೈಸ್ಕೂಲ್ ಕ್ರೀಡಾಂಗಣದಲ್ಲಿ ಕಳೆದ ಬಾರಿ ಡಿಸೆಂಬರ್ ತಿಂಗಳಲ್ಲಿ ಅಂಡರ್ 22 ರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟ ಮುಕ್ತಾಯವನ್ನು ಕಂಡಿತು. ಹೊಳತನ ದಾಖಲಿಸಬಲ್ಲ ಪ್ರಯತ್ನ ಬಾಲತಾಣ ಮುಖಾಂತರ ಬಹಳ ಹೊಳತನ ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಬಾಲ ಯಶಸ್ಸನ್ನು ಕಂಡ್ರು. ಇಲ್ಲಿ ಬಾಲ ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. 4 ಓಟದ ಸೇರ್ಪಡೆ ಮುಕ್ತಾಯದ 4 ಎಸೆತಗಳಲ್ಲಿದ್ದ 9 ಓಟವನ್ನು ತಲುಪ್ತಾ ಇದ್ದಾರೆ. ಶಶಾಂಕ್ ರೂಪದಲ್ಲಿ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು ಕೂಡ ಆರಂಭಿಕ ಹಂತದಲ್ಲಿದ್ದ ಅಂಕಣ 8 ಕಂಡಿರ್ತಕ್ಕಂಥ ಬಾಲ ಈಗಾಗಲೇ ಬೌಂಡ್ರಿ ದಾಖಲಿಸಿದ್ದಾರೆ. ಈ ಪಂದ್ಯವನ್ನು ಕ್ಲಿಯರ್ ಕಟ್ ಜಯಿಸಬೇಕಾದ್ರೆ ಈ ರೀತಿಯ ಬೌಂಡ್ರಿಗಳ ಜೊತೆಗಾಗಿ 6 ಅನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒತ್ತಡ ಪರಿಸ್ಥಿತಿ ಇದೆ. ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಭವಾನ್ ರೆಡ್ಡಿ ಕ್ಷೇತ್ರ ರಕ್ಷಣೆ ದಾಖಲಿಸ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಡೆಡ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದ್ದಾವೆ. 5 ಚೆಂಡುಗಳು ಇಲ್ಲಿ ಜಯಂತ್ ಮುಕ್ತಾಯವನ್ನು ಮಾಡಿಕೊಟ್ರು. ಈಗಾಗಲೇ ಒಂದು ಯಶಸ್ಸನ್ನು ಕೂಡ ಶಶಾಂಕ್ ರೂಪದಲ್ಲಿ ಪಡ್ಕೊಂಡಿದ್ದಾರೆ.
ಅಂತಿಮ ಚೆಂಡು ಮುಕ್ತಾಯವನ್ನ ಕಾಣುತ್ತಾ ಇದೆ. ಊಟಗಳು ಬರುತ್ತಾ ಇಲ್ಲ. ಜಯಂತ್ ಓವರ್ ಅನ್ನು ಮುಕ್ತಾಯವನ್ನ ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣುತ್ತಾ ಇದೆ. ಕ್ಲಿಯರ್ ಸ್ಟ್ರೈಕರ್ಸ್ 9ಕ್ಕೆ ಮೊದಲ ವಿಕೆಟ್ಸ್ ಕಳ್ಕೊಂಡು ಪಂದ್ಯಾಟ ಆಡುತ್ತಾ ಇದೆ. 112 ಓಟಗಳು ಬರಬೇಕಾಗಿದೆ ಏನಿರ್ತಕ್ಕಂಥ 42 ಚೆಂಡುಗಳಲ್ಲಿ 42ಕ್ಕೆ 112 ಓಟಗಳ ಅವಶ್ಯಕತೆ. ಅದ್ಯಾವ ಎಸೆತಗಾರನನ್ನು ಪರಿಚಯಿಸಿ ನೋಡಬೇಕಾಗಿದೆ. KSPL ಸೀಸನ್ 2 ನ ಬೆಸ್ಟ್ ಬೌಲರ್ ಅವಾರ್ಡ್ ಅನ್ನು ಕಂಡಿರ್ತಕ್ಕಂಥ ಟೀಮ್ ಇಂಡಿಯಾ ಪಾಪುಲರ್ ಮತ್ತವರ ಅಪ್ರತಿಮ ಎಸೆಗಾರ ಇಲ್ಲಿ ಪೇಟಿಎಂ ಮಂಜ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ದಿನಗಳಲ್ಲಿ ಒಂದೆಡೆ JMRS ಪರವಾಗಿ ಬಹಳಷ್ಟು ಒಂದು ಕ್ಷೇತ್ರ ರಕ್ಷಣೆ ದಾಖಲಿಸಿದ್ರು. ಅತ್ಯುತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಂಡಿದ್ರು ಕೂಡ ಸಿಕ್ಸರ್ ರೂಪದಲ್ಲಿ. ಬೌಂಡ್ರಿ ಲೈನ್ ಅಲ್ಲಿ ಬಹಳಷ್ಟು ಕ್ಯಾಚ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಕ್ಷೇತ್ರ ರಕ್ಷಕ ಕೂಡ 112 ಓಟಗಳ ಅವಶ್ಯಕತೆ ಮಂಜ SRK ಭಾಗದಲ್ಲಿ. ಅದೇ ಅವರ 2ನೇ ಓವರ್ 6 ಚೆಂಡುಗಳನ್ನು ಮುಕ್ತಾಯವನ್ನು ಮಾಡಿಕೊಡ್ತಾ ನೋಡಬೇಕಾಗಿದೆ. 2ನೇ ಓವರ್ ಮೊದಲ ಚೆಂಡಿಗಾಗಿ ಸಂತು ಗೆಲ್ಸತಕ್ಕಂಥ ಆರಂಭಿಕ ನೆಗತವನ್ನ ಕಾಣ್ತಾ ಇದೆ. ಓಟಗಳು ಬರುತ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಪೇಟಿಎಂ ಮಂಜ ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದೇವೆ. ಆರಂಭಿಕ ಹಂತದ ಟಾಸ್ ಪರಾಜಯವನ್ನು ಕಂಡು ಕೂಡ JMRS ಈ ಒಂದು ಪಂದ್ಯಾಕೂಟದ ಗರಿಷ್ಠ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಸಂಸ್ಥೆ 120 ಓಟವನ್ನು ದಾಖಲಿಸಿದ್ದಾರೆ. 121ರ ಟಾರ್ಗೆಟ್ ಸಂಖ್ಯೆ ಬಿಟ್ಟುಕೊಡ್ತಾ ಇದ್ದಾರೆ ಕೂಡ. 5 ಚೆಂಡುಗಳು ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. 2ನೇ ಚೆಂಡು ನಡುವ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಚೆಂಡು ನೋಬ್ಯಾನ್ಸ್ ಲ್ಯಾಂಡ್ಗೆ ಬೀಳ್ತಾ ಇತ್ತು. 1 ಔಟ್. 2ನೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ ಚೆಂಡು ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು ಕೂಡ ಇತ್ತ ಸಂತು 2 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ 2 ಓಟದ ಸೇರ್ಪಡೆ 11 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ವಿಕೆಟ್ಸ್ ಕಳ್ಕೊಂಡು ಕೂಡ ಬಾಲ ಮತ್ತು ಸಂತು ಜೊತೆ ಆಟ ಮುಂದುವರಿಕೆ ಆದ್ಯನ ಕಾಣ್ತಾ ಇದೆ. ಅದೆಷ್ಟರೊಂದು ಜೊತೆ ಆಟವನ್ನು ಮುಂದುವರಿಸ್ತಾರೆ ನೋಡಬೇಕಾಗಿದೆ ಕೂಡ. ಯಾವುದೇ ಹಂತದ ಸಿಕ್ಸರ್ ಬೌಂಡ್ರಿ ದಾಖಲಿಸಬಲ್ಲಂತ ಸಾಮರ್ಥ್ಯವುಳ್ಳ ಆಟಗಾರರು ಇನ್ನು ಕೂಡ ಅಂಕಗಳ ಭಾಗದಲ್ಲಿ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾರೆ. ಮಂಜು ಮತ್ತೆ 3ನೇ ಬಾರಿ ಡಿಫೆಕ್ಷನ್ ಕವರ್ಸ್ ಬದಲು ಬಿಡಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಸಂತು ಈತ ಬಹಳಷ್ಟು ಮತ್ತೆ ಹೊಡೆತ ದಾಖಲಿಸುವ ಪ್ರಯತ್ನವನ್ನು ಕಂಡ್ರು. ಇಲ್ಲಿ ಸಂತು ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಈತ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆ ಸ್ಥಗಿತವನ್ನು ಕಂಡಿರ್ತಕ್ಕಂಥ ಆಟಗಾರ ಈತ 4 ಓಟಗಳ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಈತ 15 ಓಟವನ್ನು ತಲುಪ್ತಾ ಇದೆ. ಅದ್ಯಾವ ರೀತಿ 3ನೇ ದಿನ ಮೊದಲ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಆರಂಭಿಕ ಹಂತದಲ್ಲಿ ಒಂದೆಡೆ ಘನತೆ ಗೌರವಾನ್ವಿತ ಮೊತ್ತವನ್ನು JMRS ದಾಖಲಿಸಿದ್ದಾರೆ. ಸಂತೋಷ್ ಸ್ಟ್ರೈಕಲ್ಲಿ ಬೇಯಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರುತ್ತಾ ಇಲ್ಲ. ಆಯ್ತಾ ಯೋಗಿ ಕ್ಷೇತ್ರ ರಕ್ಷಣೆ ದಾಖಲಿಸಿದ್ದಾರೆ. ಒಂದು ದೊಡ್ಡದ ಕ್ಷೇತ್ರ ರಕ್ಷಣೆ ದಾಖಲಿಸಿದ್ರು. ಡಾಟ್ ಬಾಲ್ ಸೇರ್ಪಡೆ 2 ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಮಂಜು 5ನೇ ಬಾರಿ ಸಂತೋಷ್ ಸ್ಟ್ರೈಕಲ್ಲಿ ನೆಗತವನ್ನ ಕಾಣ್ತಾ ಇರತಕ್ಕಂಥ ಚೆಂಡಿಗೆ ಬೀಸಬಲ್ಲ ಪ್ರಯತ್ನ ಬಹಳಷ್ಟು ಬರುತ್ತೆ. ಹೊಡೆತ ಸಂತು ಡಾಳ ಮುಖಾಂತರಗಿಂತ ಬಹಳಷ್ಟು ಬರುತ್ತೆ. ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಆ ಸಿಕ್ಸರ್ಗಿಂತ ಮಂಜು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿತ್ತ 21 ಓಟವನ್ನು ತಲುಪ್ತಾ ಇದೆ. ಇದಾದ ಬಳಿಕ ದಿನದ 2ನೇ ಪಂದ್ಯಾಟ ಸಾಗುತ್ತೆ. ಟೀಮ್ ಏಕದಂತ ಮತ್ತು ಟೀಮ್ ಬಾಬುವಿಲನ್ ಪಂದ್ಯಾಟವನ್ನು ಆಡುತ್ತಾರೆ. ಅದಾದ ಬಳಿಕ ಟೀಮ್ ಅಭಿಮನ್ಯು ಕ್ರಿಕೆಟರ್ಸ್ ಮತ್ತು ಟ್ರೋಫಿ ಫೈಟರ್ಸ್ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಅಂತಿಮ ಒಂದು
ಎರಡನೆಯ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಈಗಾಗಲೇ ಬಹಳಷ್ಟು ಒಂದು ಸಿಕ್ಸರ್ ಅನ್ನ ಸಂತು ದಾಖಲಿಸಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಕ್ಷೇತ್ರ ರಕ್ಷಣೆ ಬದಲಾಯಿಸುವಂತ ಪ್ರಕ್ರಿಯೆಗಳು ಸಾಗ್ತಾ ಇದೆ ಕೂಡ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣುತ್ತಾ ಇಲ್ಲ ಮಂಜು. ಎರಡನೆಯ ಓವರ್ ಅನ್ನು ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಮುಕ್ತಾಯದ 12 ಚೆಂಡುಗಳ ಬಳಿಕ ಕ್ಲಿಯರ್ ಕಿಟ್ ಸ್ಟ್ರೈಕರ್ಸ್ 21 ಊಟವನ್ನು ತಲುಪ್ತಾ ಇದೆ. ಅಂತಿಮ 36 100 ಊಟಗಳ ಅವಶ್ಯಕತೆ. ಜಯ ವಾರಿಯರ್ಸ್ಗಳ ತಂಡದ ಯಾವ ಹೆಸರನ್ನು ಪರಿಚಯಿಸಿ ನೋಡಬೇಕಾಗಿದೆ. ಈಗಾಗಲೇ 2 ಮಂದಿ ಬೌಲರ್ಸ್ಗಳು ಬಹಳಷ್ಟು ತಮ್ಮ ಹೆಸರುಗಾರಿಕೆಯನ್ನು ತೋರ್ಪಡಿಸಿದ್ದಾರೆ. ಅಂತಿಮ 36 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. 100 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡುತ್ತಾ ಇರತಕ್ಕಂಥ ಸಂಸ್ಥೆ ಆಸಿಫ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ಪಂದ್ಯಾಕೂಟದ ಚಿತ್ರೀಕರಣ ಮಾಡಿ ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸ್ತಾ ಇದ್ದಾರೆ. ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೂಡ. ಶಾಹಿಲ್ ಆನ್ಲೈನ್ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೈನ್ ಟೆಕ್ನಿಷಿಯನ್ ಆಗಿ ಸಾದವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕೂಡ. ಇವರೆಲ್ಲರಿಗೂ ಕೂಡ ನಮ್ಮ KVR ಮತ್ತು KMS ಸಂಸ್ಥೆ ಮುಖಾಂತರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾವೆ. ನಿಮ್ಮ ಸಂಸ್ಥೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ಸನ್ನು ಕಾಣಲಿ ಎನ್ನುವಂತ ಒಂದು ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಮೂವತ್ತಾರಕ್ಕೆ 100 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಶಶಾಂಕ್ ರೂಪದಲ್ಲಿ ಆರಂಭಿಕ ವಿಕೆಟ್ಸ್ ಅನ್ನು ಕಳ್ಕೊಂಡು ಕೂಡ ಬಳಿಕ ಅಂಕಗಳ 8 ಕಂಡಿರ್ತಕ್ಕಂಥ ಸಂತು ಬಹಳಷ್ಟು ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಅದ್ಯಾವ ಹೆಸರನ್ನಿತ ಪರಿಚಯಿಸಿ ನೋಡಬೇಕಾಗಿದೆ 3ನೇ ಓವರ್ಗಾಗಿ. ರಾಜ್ಯ ಟೆನ್ನಿಸ್ನ ಮತ್ತೊಬ್ಬ ಅಪ್ರತಿಮ ಆಟಗಾರ ಜಯ ಕರ್ನಾಟಕ ಬೆಂಗಳೂರು ಪರವಾಗಿ ಬಹಳಷ್ಟು ಪಂದ್ಯಾಟ ಆಡಿರ್ತಕ್ಕಂಥ ಅನುಭವಿ ಆಟಗಾರ ಮಾರ್ಕಿತ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಮಾರ್ಕೆಸ್ ಸರ್ಕ ಭಾಗದಲ್ಲಿ ಬಾಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಾಲ ಗೆಲ್ಸಿರತಕ್ಕಂಥ 3ರ ಮೊದಲ ಚೆಂಡು ಕಟ್ಶಾಟ್ ದಾಖಲಿಸಲು ಪ್ರಯತ್ನಗಳು ಸಾಗಿತ್ತು. ಅಂತಿಮದ ಬ್ಯಾಕಪ್ ಕೈ ಹಿಡಿತಾ ಇದೆ. ಅಂತಿಮದ ಯಶಸ್ಸನ್ನು ಕಾಣುತ್ತಾ ಇಲ್ಲ. ಇಲ್ಲಿ ಕ್ಷೇತ್ರ ಎಡವಟ್ಟನ್ನು ಕಾಣುತ್ತಾ ಇದೆ. 4 ಊಟಗಳ ಸೇರ್ಪಡೆ. ಬೌಂಡ್ರಿಗೆ ಆರಂಭಿಕ ಎಸೆದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಳ ಮೊತ್ತ 25 ಊಟವನ್ನು ತಲುಪ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಕರ್ನಾಟಕ ಆರ್ಡಬಲ್ ಪ್ರೀಮಿಯರ್ ಲೀಗ್ 2026 ಗರಿಷ್ಠ ಮೊತ್ತದ ಪಂದ್ಯಾಕೂಟ ಇಲ್ಲಿ ಸಾಗ್ತಾ ಇದೆ. ಈ ಹಿಂದೆ 13 ಬಾರಿ ಕೊಪ್ಪಳ ಜಿಲ್ಲೆಯ ಇಂಡಿಯನ್ ರಾಮರ್ ಸ್ಪೋರ್ಟ್ಸ್ ಕ್ಲಬ್ ಹುಸೈನ್ ಬಲ್ಲೇಸರ್ ಅವರು ರಾಜ್ಯ ಮಟ್ಟದ ಆಲ್ಬಾಲ್ ಕ್ರಿಕೆಟ್ ಪಂದ್ಯಾಕೂಟ ನಡೆಸಿದ್ರು. ಆ ಪಂದ್ಯಾಟ 5 ಲಕ್ಷದ ರೂಪದಲ್ಲಿ ಸಾಗಿತ್ತು ಕೂಡ. ಮಾರ್ಕ್ ಮತ್ತೆರಡನೆಯ ಬಾರಿ ಬಾಲ ಸ್ಟ್ರೈಕ್ ಅಲ್ಲಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನೆಟ್ಟನೇರ ಹೊಳತನ ದಾಖಲಿಸಿದ ಬಲಾಶದ ಮನೆತ ಹೊಳತ ಬಾಲ ದಾಡ ಮುಖಾಂತರ ಮತ್ತೆ ಚೆಂಡು ಬೌಂಡ್ರಿಯ ಹೊರಭಾಗವನ್ನು ಕಾಣುತ್ತಾ ಇದೆ. 4 ಊಟಗಳ ಸೇರ್ಪಡೆ. ಇಲ್ಲಿ ಬಾಲ ಮತ್ತೆ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಬಾಡಿ ಬಿಲ್ಡರ್ ವರ್ತೂರಿನ ಬಾಲ ಈಗಾಗಲೇ ಸತತವಾಗಿ 2 ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸುವಂತ ಅವಕಾಶ ಬಾಲರವರಿಗಿದೆ. ಅದ್ಯಾವ ರೀತಿ ಯಶಸ್ಸನ್ನು ಅನ್ನು ಕಾಣುತ್ತಾ ನೋಡಬೇಕಾಗಿದೆ ಕೂಡ. ಮಾರ್ಕ್ ಮಹೇಶ್ ದಾಖಲಿಸಿರ್ತಕ್ಕಂಥ 3ರ ಮೊದಲ ಮತ್ತು 2ನೇ ಚೆಂಡಿಗೆ ಬಹಳಷ್ಟು ಉತ್ತಮದ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಕೂಡ. 121ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡುತ್ತಾ ಇದೆ. ಇಪ್ಪತ್ತೊಂಬತ್ತು ಊಟವನ್ನು ತಲುಪ್ತಾ ಇದೆ ಕೂಡ. 92 ಊಟಗಳು ಬರಬೇಕಾಗಿದೆ 34 ಚೆಂಡುಗಳಲ್ಲಿ. ಮಾರ್ಕೆಸ್ 3ನೇ ಚೆಂಡು ಹೊರ ತಿರುವನ ಕಾಣುತ್ತಾ ಇದೆ. ವೈಟ್ ಬಾಲ್ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಅತಿಕ್ರಮ ಊಟಗಳ ಸೇರ್ಪಡೆ 1 ಹೆಚ್ಚುವರಿ 30 ಊಟಗಳಿಂದ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ತಲುಪ್ತಾ ಇದ್ದಾರೆ.
ಕರ್ಷರ್ ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ಕ್ಷೇತ್ರ ರಕ್ಷಣೆ ದಾಖಲಿಸುವ ಪ್ರಯತ್ನ ಒಂದೆಡೆ ಯೋಗಿ ಮಾಡ್ತಾ ಇದ್ದಾರೆ. ಡಾಟ್ ಬಾಲ್ಗಳ ಸೇರ್ಪಡೆ ಕಾಣ್ತಾ ಇದೆ ಕೂಡ. ಈ ಓವರ್ ಆರಂಭಿಕ ಚೆಂಡಿಗೆ ಬಹಳ ಶುದ್ಧವಾದ ಬೌಂಡ್ರಿಯ ಮುಖಾಂತರವಾಗಿ ಆರಂಭಿಸಿದ್ರು. ಅದಾದ ಬಳಿಕ ಎರಡನೆಯ ಚೆಂಡಿಗೆ ಕೂಡ ಬೌಂಡ್ರಿಯನ್ನು ದಾಖಲಿಸಿರಿತ ಮೂರನೆಯ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಮಾರ್ಗದ ನಾಲ್ಕನೆಯ ಚೆಂಡು ಈತ ಬಾಲ ಊಟವನ್ನು ದಾಖಲಿಸಿಲ್ಲ. ಆರಂಭಿಕ ಎರಡು ಚೆಂಡಿಗೆ ಬೌಂಡ್ರಿಯನ್ನು ದಾಖಲಿಸಿದ್ರು ಕೂಡ ಬಳಿಕದ ಮೂರು ಮತ್ತು ನಾಲ್ಕನೆಯ ಚೆಂಡು ಮಾರ್ಕೊಂಡ ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯವನ್ನು ಮಾಡಿಕೊಟ್ರು. ನಾಲ್ಕು ಎಸೆತಗಳಿತ್ತ ಮುಕ್ತಾಯವನ್ನು ಕಾಣ್ತಾ ಇದೆ ಕೂಡ. ಆರಂಭಿಕ ಪಂದ್ಯವ ಒಂದೆಡೆ ಗರಿಷ್ಠ ಮೊತ್ತದ ಕಡೆ ಮುಗ್ಗ ಮಾಡಿತು ಜಯ ವಾರಿಯರ್ಸ್ ಗಳ ತಂಡ. ಅದ್ಯಾವ ರೀತಿ ಎಸೆಗಾರ ಪಂದ್ಯಾಟವನ್ನು ಉಳಿಸಿ ಕೊಡ್ತಾ ನೋಡಬೇಕಾಗಿದೆ. ಐದನೆಯ ಚೆಂಡು ಬಿರುಸಿನ ಹೊಳತು ದಾಖಲಿಸುವ ಪ್ರಯತ್ನ ಬಾಲ ಮಾಡುತ್ತಾರೆ. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಮಾರ್ಕ್ ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದೇವೆ. ಕೊನೆಯ ಒಂದೇ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಒಂದು ವ್ಯವಸ್ಥಿತ ದಾಖಲೆಯ ಪಂದ್ಯಾಕೂಟಕ್ಕೆ ಸಾಕ್ಷಿ ಆಗ್ತಾ ಇದೆ. ಮಾರ್ಕ್ ಹೆಸರಾಗದ ಕೊನೆಯ ಚೆಂಡು ಬಹಳ ಬರುತ್ತೆ. ಹೊಳತ ತಳವನ ಬಹಳ ಹೊಳತನ ಬಾಲ ದಾಖಲಿಸಿದ್ರು. ಈ ಓವರ್ ಅಲ್ಲಿ ಮೂರನೇ ಒಂದು ಬೌಂಡ್ರಿ ಬಾಲ ದಾಖಲಿಸ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆ. ಮೂರನೇ ಮುಕ್ತಾಯ. ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಇತ್ತ 34ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಅಂತಿಮ 30 ಚೆಂಡುಗಳಲ್ಲಿ 87 ಊಟಗಳು ಬರಬೇಕಾಗಿದೆ. 30ಕ್ಕೆ 87 ಊಟಗಳ ಅವಶ್ಯಕತೆ. ಇವತ್ತಿನ ದಿನ ಒಟ್ಟಾರೆಗೆ 7 ಪಂದ್ಯಾಟಗಳು ಸಾಗಿ ಬರಲಿಕ್ಕಿದೆ. ಮೊದಲ ಪಂದ್ಯದ ಎರಡನೇ ಇನ್ನಿಂಗ್ಸ್ ಸಂಕಲನ ಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಮೊದಲ 3 ಓವರ್ಗಳ ಮುಕ್ತಾಯವನ್ನು ಕಂಡ ಹಾಗೆ 34 ಓಟವನ್ನು ದಾಖಲಿಸ್ತಾ ಇದೆ. ಜಯ ವಾರಿಯರ್ಸ್ಗಳ ತಂಡ ಇತ್ತ ಮಂಜೂರ್ ಅವರನ್ನು ಪರಿಚಯಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಂಜುಲ್ ಸರ್ಗ ಭಾಗದಲ್ಲಿ ಸಂತೋಷ್ ರೈಕಾಲ್ ಅತಿಕ್ರಮ ಓಟಗಳಿಗೆ ಮಂಜು ಮೊದಲ ಒಂದು ಎಸೆದ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಹೆಚ್ಚುವರಿ ಲಾಭವನ್ನು ಪಡ್ಕೊಳ್ತಾ ಇದೆ. 35 ಓಟವನ್ನು ತಲುಪ್ತಾ ಇದೆ ಕೂಡ. ಎರಡನೆಯ ಓವರ್ ಅಲ್ಲಿ ಬಹಳಷ್ಟು ಸಿಕ್ಸರ್ ಬೌಂಡ್ರಿ ದಾಖಲಿಸಿರುವ ಆಟಗಾರ ಸಂತೋಷ್ ರೈಕಾಲ್ ಇದ್ದಾರೆ. ಬೇಸಬಲ್ಲ ಪ್ರಯತ್ನ ಸಂತು ಮಾಡ್ತಾ ಇದೆ. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣುತ್ತಾ ಇಲ್ಲ. ಜಯ ವಾರಿಯರ್ಸ್ ಪರವಾಗಿ ಎರಡನೆಯ ವೈಯಕ್ತಿಕ ಓವರನ್ನು ದಾಖಲಿಸ್ತಾ ಇದ್ದಾರೆ ಪೇಟಿಎಂ ಮಂಜ. ಟೀಮ್ ಇಂಡಿಯಾ ಬಾಬುಲನ ಮತ್ತೋರ್ವ ಅಪ್ರತಿಮ ಎಸೆತಗಾರ ಕೂಡ. ನಿರ್ಣಾಯಕರು ಈಗಾಗಲೇ ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿಯ ಸೂಚನೆ ಹೊರಬೀಳುತ್ತಾ ನೋಡಬೇಕಾಗಿದೆ ಕೂಡ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಒಂದು ಓಟಗಳ ಹೆಚ್ಚುವರಿಯನ್ನು ಕಾಣುತ್ತಾ ಇದೆ. ಮೂವತ್ತಾರು ಓಟವನ್ನು ತಲುಪ್ತಾ ಇದೆ. ಸಂತೋಷ್ ರೈಕಾಲ್ ಇದ್ದಾರೆ.
ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಳತಗಳ ದಾಖಲಾತನ ಕಾಣ್ತಾ ಇಲ್ಲ. ಮಹೇಶ್ ಗೂಡದ ಮೊದಲು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇಲ್ಲಿ ಸಂತುಲಿತ ವಾಪಸ್ ಆಗ್ತಾ ಇದ್ದಾರೆ. ಇದುವರೆಗೆ ಬಹಳಷ್ಟು ಒಂದು ಜೊತೆ ಆಟವನ್ನು ಮುಂದುವರಿಸಿರ್ತಕ್ಕಂಥ ಆಟಗಾರ ಈತ ಬೀಸಬಲ್ಲ ಪ್ರಯತ್ನವನ್ನ ಕಂಡ್ರು. ಅಂತಿಮ ಹಂತದ ಕ್ಯಾಚ್ ಕೂಡ ಇಲ್ಲಿ ಗೂಟದ ಹಿಂಭಾಗದಲ್ಲಿ ಪಡ್ಕೊಳ್ತಾ ಇದ್ರು. ಎರಡನೇ ವಿಕೆಟ್ಸ್ ಪತನ. 36 ರೂಟ್ಗಳು ಮಾತ್ರ ಕಾಣ ಸಿಗ್ತಾ ಇದ್ದಾವೆ. ಹೊಸ ಆಟಗಾರನ ಸೇರ್ಪಡೆ ಆರಂಭಿಕ ದಿನದಲ್ಲಿ ಒಂದೆಡೆ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಪರವಾಗಿ ಮೊದಲ ಅರ್ಧ ಶತಕವನ್ನು ದಾಖಲಿಸಿರ್ತಕ್ಕ ಆಟಗಾರ ಶಬರಿ ಅಂಕಣಕ್ಕೆ ಬರುತ್ತಾ ಇದ್ದಾರೆ. 29 ಎಸೆತಗಳು ಬಾಕಿ ಉಳಿತಾ ಇದೆ. 85 ಓಟುಗಳು ಬರಬೇಕಾಗಿದೆ. ಎಂಬತ್ತೈದು ಓಟಗಳು ಬರಬೇಕಾಗಿದೆ 29 ಚೆಂಡುಗಳಲ್ಲಿ. ಮಂಜು ಮತ್ತೆರಡನೆಯ ಬಾರಿ ಶಬರಿ ಸ್ಟ್ರೈಕಲ್ಲಿ ಲೆಫ್ಟ್ ಆಟಗಾರ. ಓಟಗಳಿಗೆ ಅವಕಾಶವನ್ನಿತ ಇಲ್ಲಿ ಮಾಡಿಕೊಳ್ತಾ ಇಲ್ಲ. ಇಲ್ಲಿ ಡೌನ್ ಬಾಲ್ಗಳ ಒಂದು ಸೇರ್ಪಡೆ ಮಂಜು ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದೇವೆ. ಎರಡನೆಯ ವೈಯಕ್ತಿಕ ಓವರ್ನ JM ವಾರಿಯರ್ಸ್ ಪರವಾಗಿ ದಾಖಲಿಸ್ತಾ ಇದ್ದಾರೆ. ತಳ ಮೊತ್ತ 36. 28 ಚೆಂಡುಗಳು ಬಾಕಿ ಉಳಿತಾ ಇದೆ. ಶಬ್ರಿ ಹೆಸರಾದ 3ನೇ ಚೆಂಡು ಲೆಫ್ಟ್ ಆಟಗಾರ ಶಬ್ರಿ ದಾಳ ಮುಖಾಂತರ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಆ ಸಿಕ್ಸರ್ಗೆ ಪೇಟಿಎಂ ಮಂಜ ಅವಕಾಶ ಮಾಡಿಕೊಳ್ತಾ ಇದ್ದಾರೆ. ಕೆಲವೊಂದು ಹೆಸರು ಡಾಟ್ ಬಾಲ್ಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ಆ ಬಳಿಕದ 3ನೇ ಇವಾಗ ಇಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದ ಸಿಕ್ಸರ್ ದಾಖಲಿಸಿದ್ದಾರೆ. ಇಲ್ಲಿ 6 ಓಟಗಳ ಮುಖಾಂತರವಾಗಿ ಶಬರಿ ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. ತಳ ಮೊತ್ತ 42 ಓಟಗಳು. 121 ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡುತ್ತಾ ಇದೆ. 4ನೆಯ ಚೆಂಡು ಮತ್ತೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಈತ ಕ್ಷೇತ್ರ ರಕ್ಷಣೆ ದಾಖಲಿಸುವ ಹಂತವನ್ನು ಕಾಣುತ್ತಾ ಇದೆ. ಅಂತಿಮ ಹಂತದ ಯಶಸ್ಸನ್ನು ಬೌಲರ್ ಪಡ್ಕೊಳ್ತಾ ಇದ್ದಾರೆ ಕೂಡ.
ಹದರಿ ಆಘಾತವನ್ನು ಕಾಣ್ತಾ ಇದೆ. ಮೂರನೆಯ ವಿಕೆಟ್ಸ್ ಅನ್ನು ಕಳ್ಕೊಂಡು ಶಬರಿ ರೂಪದಲ್ಲಿ ಇಲ್ಲಿ ಶಬರಿ ವಾಪಸ್ ಆಗ್ತಾ ಇದ್ದಾರೆ. ಶಬರಿ ಸಿಕ್ಸರ್ ದಾಖಲಿಸಿದ ಬಳಿಕ ಹದರಿ ಆಘಾತವನ್ನು ಕಾಣ್ತಾ ಇದೆ. 42ಕ್ಕೆ 3 ಹದರಿ ಆಘಾತವನ್ನು ಕಾಣ್ತಾ ಇದೆ. ಅದೇ ರೀತಿ ಇವರ 2 ಚೆಂಡುಗಳನ್ನು ಪೇಟಿಎಂ ಮಂಜ ಮುಕ್ತಾಯವನ್ನು ಮಾಡಿಕೊಡ್ತಾರೆ, ನೋಡಬೇಕಾಗಿದೆ. ಈಗಾಗಲೇ ಕ್ರಿಕೆಟ್ ಸ್ಟ್ರೈಕರ್ಸ್ ನ ಪ್ರಮುಖ 2 ವಿಕೆಟ್ಸ್ ಅನ್ನು ಪೇಟಿಎಂ ಮಂಜ ಪಡ್ಕೊಳ್ತಾ ಇದ್ದಾರೆ. ಡೊಮಿನಿಕ್ ಹೊಸ ಆಟಗಾರ ಸೇರ್ಪಡೆ. ಮಂಜುಯುತ ಮತ್ತೆ 5ನೇಯ ಬಾರಿ 30 ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಬಹಳಷ್ಟು ಹೊಳತನ್ನು ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ದಾಖಲಾತನ ಕಾಣ್ತಾ ಇದೆ ಕೂಡ. 1 ಓಟಗಳ ಸೇರ್ಪಡೆ ಡೊಮಿನಿಕ್ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. 43 ಓಟವನ್ನ ಇತ್ತ ತಲುಪ್ತಾ ಇದ್ದಾರೆ. ಕೊನೆ 1/4 ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. 43ಕ್ಕೆ 3 ವಿಕೆಟ್ಸ್ ಕಳ್ಕೊಂಡು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಆರಂಭಿಕ ಸರದಿ ಆಟಗಾರನಿಗೆ ಅಂಕ 8 ಕಂಡಿರ್ತಕ್ಕಂಥ ಬಾಲ ಇಲ್ಲಿ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 4ನೇಯ ಓವರ್ ಪೇಟಿಎಂ ಮಂಜ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಮುಕ್ತಾಯದ 4 ಓವರ್ಗಳಲ್ಲಿ ಕ್ಲಿಯರ್ ಗಡಿ ಸ್ಟ್ರೈಕರ್ಸ್ 43ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಈ ಪಂದ್ಯವನ್ನು ಜಯಿಸಬೇಕಾದ್ರೆ ಏನಿರ್ತಕ್ಕಂಥ 24 ಚೆಂಡುಗಳಲ್ಲಿ 78 ಓಟಗಳು ಬರಬೇಕಾಗಿದೆ. 4 ಓವರ್ಗಳ ಮುಕ್ತಾಯದ ಬಳಿಕ ವೀಕ್ಷಕರಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದಾವೆ. ಕರ್ನಾಟಕ ರಾಜ್ಯದ ಮತ್ತೊಬ್ಬ ಜನಪ್ರಿಯ ವೀಕ್ಷಕಗಾರರು ಚಿಕ್ಕಮಗಳೂರು ಜಿಲ್ಲೆಯ ಅಫ್ಜಲ್ ಕೊಪ್ಪ ಅವರನ್ನು ಬಹಳಷ್ಟು ಅಭಿಮಾನದಿಂದ ನಾವು ಕಮೆಂಟ್ರಿ ಬಾಕ್ಸ್ಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಲೋ, ಧನ್ಯವಾದಗಳು ಉಮೇಶ್ ಮೇನನ್ ಅವರೇ. ಜೆಎಂ ವಾರಿಯರ್ಸ್ ಮತ್ತು ಕ್ಲಿಯರ್ ಕ್ಲೇಟ್ ಸ್ಟ್ರೈಕರ್ಸ್ ನಡುವೆ ಪಂದ್ಯಾಟ ಸಾಗ್ತಾ ಇದೆ. 3ನೇ ದಿನದ ಮೊದಲ ಪಂದ್ಯ ಇದಾಗ್ತಾ ಇದೆ ಕೂಡ. ಈ ಪಂದ್ಯಾವಳಿಯ ಒಂದು ಗರಿಷ್ಠ ಮೊತ್ತವನ್ನು ದಾಖಲಿಸ್ತಾ ಇರತಕ್ಕಂಥ ಜೆಎಂ ವಾರಿಯರ್ಸ್ ತಂಡ ಆರಂಭಿಕ ಹಂತದಲ್ಲಿ ಶಂಕರ್ ಮಾಸ್ಟರ್ ಮತ್ತು ಮಹೇಶ್ ಮತ್ತು ಮಾರ್ಕ್ ಮಹೇಶ್ ಪವನ್ ಇವರೆಲ್ಲರ ಒಂದು ಅತ್ಯುತ್ತಮ ರೀತಿಯ ಇನ್ನಿಂಗ್ಸ್ ಇಲ್ಲಿ ಜೆಎಂ ವಾರಿಯರ್ಸ್ ತಂಡವನ್ನು ಗೆಲುವಿನ ದಡ ಸೇರಿಸುವಂಥ ಒಂದು ಸಾಧ್ಯತೆ ಕಾಣ್ತಾ ಇದೆ. ಪ್ರಸ್ತುತ ಪಂದ್ಯಾಟದಲ್ಲಿ ಇನ್ನು 23 ಎಸೆಗಳ ಮುಂದೆ 78 ಓಟದ ಒಂದು ಅವಶ್ಯಕತೆ ಇದೆ. ಕಾರ್ಯಕ್ರಮ 5 ದಿನಗಳ ಕಾಲ ಹಗಲು ಮತ್ತು ರಾತ್ರಿಯ ಒಂದು ಕ್ರೀಡಾ ಹಬ್ಬವನ್ನು ಆಯೋಜನೆ ಮಾಡಿದರೆ ಅದ್ದೂರಿಯ ಒಂದು ಕ್ರೀಡಾಕೂಟವನ್ನು ಟೀಮ್ ಇಂಡಿಯಾ ಮತ್ತು ಬಾಬು ಇಲವಾನ್ ಕ್ರೀಡಾಸ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಇವತ್ತು 3ನೇ ದಿನದ ಮೊದಲ ಪಂದ್ಯ ಕೂಡ ಅಂಕಗಳ ಭಾಗದಲ್ಲಿ ಸಮಾಪ್ತಿಯನ್ನು ಕಾಣುವಂಥ ಒಂದು ಹಂತವನ್ನು ಕಂಡುಕೊಳ್ತಾ ಇದೆ.
ಬೌಲರ್ ಅನ್ನ ಬದಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ JM ವಾರಿಯರ್ಸ್. ಮೊದಲ ಹಂತದಲ್ಲಿ ಮಾರ್ಕ್ ಮಹೇಶ್ ಒಂದಸ್ತವನ್ನ ಮಾಡಿದ್ರು, ಅದು ಡಾಟ್ ಬಾಲ್ ಆಗಿತ್ತು. ಸ್ವಲ್ಪ ಮಟ್ಟಿಗೆ ಇಂಜೂರ್ಡ್ ಸಮಸ್ಯೆಯಿಂದ ಇವಾಗ ಬೌಲರ್ನ ಬದಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ತಂಡದ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರ ನ್ಯಾಶ್ ಮಹೇಶ್ SR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಗೆಲ್ಲಲೇಬೇಕಾದಂಥ ಪಂದ್ಯದಲ್ಲಿ ಬಹಳ ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನು ನೀಡಿದಂತಹ ಅನುಭವಿ ಹಿರಿಯ ಆಟಗಾರರು. ಎರಡೂ ತಂಡಗಳು ಕೂಡ ತನಾಡಿದಂಥ 3 ಪಂದ್ಯಗಳಲ್ಲಿ ಒಂದೊಂದು ಫಲಿತಾಂಶವನ್ನು ಮಾತ್ರ ಕಂಡುಕೊಂಡ ತಂಡ ಈ ಪಂದ್ಯವನ್ನು ಗೆಲ್ಲಲೇಬೇಕಾದಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಇದೆ. ಒಂದು ಹಂತದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದಂಥ ಬಾಲಕೃಷ್ಣ 10 ಎಸೆಗಳ ಮುಂದೆ 15 ಓಟವನ್ನು ದಾಖಲಿಸಿದರೆ, ಮತ್ತೊಂದೆಡೆ ಉತ್ತರ ಕನ್ನಡ ಜಿಲ್ಲೆಯವರು ಅನುಭವಿ ಮತ್ತು ಹಿರಿಯ ಆಟಗಾರ ಡೊಮಿನಿಕ್ ಪಂದ್ಯದ ಚಿತ್ರಣವನ್ನು ಬದಲಿಸಬಲ್ಲಂತ ಒಂದು ಸಾಮರ್ಥ್ಯವುಳ್ಳ ಆಟಗಾರ ಸ್ಟ್ರೈಕ್ ಅನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಶಾರ್ಟ್ ಆಗಿ ಬೀಳ್ತಾ ಇದೆ. ಪುಲ್ ಮಾಡುವಂತಹ ಪ್ರಯತ್ನವನ್ನು ಡೊಮಿನಿಕ್ ಮಾಡಿದ್ರು. ತನ್ನ ಮೂಲಕ ಮಿಡ್ ವಿಕೆಟ್ ಭಾಗದಲ್ಲಿ ಮಂಜು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಈ ಟೂರ್ನಮೆಂಟ್ನಲ್ಲಿ ಈವರೆಗೆ ಒಂದು ಅತ್ಯುತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡಂತ ಓರ್ವ ಕ್ಷೇತ್ರ ಪಾಲಕ ಕೂಡ. ಇನ್ನು 22 ಎಸೆತಗಳ ಮುಂದೆ ಗೆಲುವಿಗಾಗಿ 77 ಓಟದ ಒಂದು ಅವಶ್ಯಕತೆ ಇದೆ ಕ್ಲಿಯರ್ ಕ್ರೆಡ್ ಸ್ಟ್ರೈಕರ್ಸ್ ತಂಡದ ಗೆಲುವಿಗಾಗಿ. ಮೂರನೇ ಬಾರಿಗೆ ಎಸೆದ ಚೆಂಡು ಒಂದಷ್ಟು ಸ್ಲೋವರ್ ಎಸೆತ ತಿರುವನ್ನ ಕಂಡುಕೊಳ್ತಾ ಇದೆ. ತನ್ನ ಮೂಲಕ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಅಷ್ಟೇ. ಯಾವುದೇ ರೀತಿಯ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಆರಂಭಿಕರಾಗಿ ಕಣಕ್ಕಿಳಿದಿರುವಂತಹ ಬಾಲ ಈ ಅಂಕಣದ ಪರಿಸ್ಥಿತಿಯನ್ನು ಸರಿಯಾಗಿ ಅರಿತಿರ್ತಕ್ಕಂಥ ಆಟಗಾರರು ಕೂಡ. ಅದೆಷ್ಟೋ ಪಂದ್ಯಾವಳಿಗಳನ್ನ ಇದೇ ಕ್ರೀಡಾಂಗಣದಲ್ಲಿ ಆಡಿದಂಥ ಅನುಭವ ಉಳ್ಳಂಥ ಆಟಗಾರರು ಕೂಡ. ಸ್ಲೋವರ್ ಎಸೆತ ಸುರಕ್ಷಿತ ಕ್ಯಾಪ್ ಶಾಟ್ ತನ್ನ ಮೂಲಕ ಡಿ ಪಾಯಿಂಟ್ ಭಾಗದಲ್ಲಿ ಕೇವಲ 1 ಓಟ ಮಾತ್ರ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಈ ಒಂದು ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ ಇವಾಗ 45ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 76 ಓಟವನ್ನ ದಾಖಲಿಸಬೇಕಾಗಿದೆ. ನಗತವನ್ನ ಕಂಡುಕೊಳ್ತಾ ಇದೆ. ತನ್ನ ಮೂಲಕ ಇವಾಗ ನೋಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆಯೂ ಕೂಡ ಆಲ್ರೆಡಿ ಒಂದು ಬೌನ್ಸ್ ವಾರ್ನ ನೀವು ಓವರ್ನಲ್ಲಿ ಮಾಡಿದ್ರು. ಇವಾಗ ಮತ್ತೊಂದು ನೆಗೆತ ಎಸೆದ ನೋಬಾಲ್ ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ 46. ಇನ್ನೂ ಕೂಡ 2 ಎಸೆತ ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಫ್ರೀ ಹಿಟ್ ಎಸೆತ ತನ್ಮೂಲಕ ಭರ್ಜರಿ ಹೊಡೆತವನ್ನು ಡೊಮಿನಿಕ್ ದಾಖಲಿಸಿದ್ರು. ಫ್ರೀ ಹಿಟ್ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ತನ್ನ ಮೂಲಕ ಸಿಕ್ಸರ್ ಷಟ್ಕ ಆ ರೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ಸಿಕ್ಸರ್ ಸಮೇತವಾಗಿ ಇಲ್ಲಿ ಅರ್ಧ ಶತಕದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್. ತಂಡದ ಮೊತ್ತ 52. ಇನ್ನು ಕೂಡ 19 ಎಸೆತಗಳ ಮುಂದೆ 69 ಓಟದ ಒಂದು ಅವಶ್ಯಕತೆ ಇದೆ. ಜಯಂತ, ಪವನ್, ಮಂಜಾ, ಮಾರ್ಕ್ ಮಹೇಶ್ ಮತ್ತು ಶಂಕರ್ ಮಾಸ್ಟರ್, ಮುನೇಂದ್ರ ಪೊಲ್ಲ ಮತ್ತು ನ್ಯಾಶ್ ಮಹೇಶ್ ಈ ರೀತಿಯ ಕೆಲವು ಅನುಭವಿ ಆಟಗಾರರನ್ನ ಒಂದು ಕಂಡಂತ ತಂಡ. ಪ್ರದೀಪ್ ಪಪ್ಪಿ ಕೂಡ ಬೀಸುವಂತಹ ಪ್ರಯತ್ನಗಳು ಮತ್ತೆ ಡೊಮಿನಿಕ್ ಮಾಡ್ತಾ ಇದ್ದಾರೆ. ತನ್ಮೂಲಕ ಇವಾಗ ಡಾಟೆಡ್ ಡೆಲಿವರಿ ಸೇರ್ಪಡೆ ಮುಖ್ಯವಾಗಿ ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 52 ಓಟವನ್ನು ದಾಖಲಿಸಿದ ತಂಡ ಇನ್ನು 18 ಎಸೆತಗಳ ಮುಂದೆ 69 ಓಟವನ್ನು ದಾಖಲಿಸಬೇಕಾಗಿದೆ ಕೂಡ. ಬೆಂಗಳೂರು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಕಂಡ ಹಾಗೆ ಇಲ್ಲಿ ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಈ ರೀತಿಯ ವಿಭಾಗಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹಾರ್ಡ್ ಬಾಲ್ ಟೂರ್ನಮೆಂಟ್ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಟೀಮ್ ಇಂಡಿಯಾ ಮತ್ತು ಬಾಬು 11 ಕ್ರಿಕೆಟರ್ ಸಂಸ್ಥೆ ನಿರಂತರವಾಗಿ ಲೈಟ್ ಟೆನ್ನಿಸ್ ಬಾಲ್ ಮುಖ್ಯವಾಗಿ ರಾಜ್ಯ ಟೆನ್ನಿಸ್ ಅಲ್ಲಿ ಬಹಳಷ್ಟು ಸದ್ದನ್ನು ಮಾಡಿದಂಥ ಆಟಗಾರರೆಲ್ಲರೂ ಕೂಡ ಇವತ್ತು KHPL ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ನಲ್ಲಿ KHPL ಟ್ರೋಫಿಯನ್ನು ಎತ್ತುವಂಥ ಪ್ರಯತ್ನಕ್ಕಾಗಿ ಒಂದೊಂದು ತಂಡವನ್ನು ಕೂಡಿಕೊಂಡಿದ್ದಾರೆ. ಕೆಲವು ಆಟಗಾರ ಪ್ರದರ್ಶನ ಇನ್ನೂ ಕೂಡ ಸ್ಥಿರ ರೀತಿಯಲ್ಲೇ ಇದ್ರೆ, ಕೆಲವು ಆಟಗಾರರು ಇನ್ನೂ ಕೂಡ ಈ ಹಾರ್ಡ್ ಬಾಲ್ ಪಿಚ್ಗೆ ಹೊಂದಿಕೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಇವತ್ತಿನ ದಿನಗಳಲ್ಲಿ ನಾವು ಕಂಡಾಗ ಇಡೀ ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಹಾರ್ಡ್ ಬಾಲ್ ಆಡುವಂಥ ಟೆನ್ನಿಸ್ ಆಟಗಾರರಿಗೆ ಸ್ವಲ್ಪ ಮಟ್ಟಿಗೆ ಈ ಟೆನ್ನಿಸ್ ರಂಗದಲ್ಲಿ ಫ್ಯೂಚರ್ ಕೂಡ ಇದೆ. ಅದೇ ಲೈಟ್ ಟೆನ್ನಿಸ್ ಬಾಲ್ ಇವತ್ತು ನಿರಂತರವಾಗಿ ಆಡುವಂಥ ಆಟಗಾರರು ಎಲ್ಲರೂ ಕೂಡ ಲೈಟ್ ಟೆನ್ನಿಸ್ ಬಾಲಿಂದ ಸ್ವಲ್ಪ ಮಟ್ಟಿಗೆ ಬದಿಸರಿಯುವಂಥ ಪ್ರಯತ್ನದ ಮುಖ್ಯವಾಗಿ
ಈ ಹಾರ್ಡ್ ಬಾಲ್ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿದ ಮುಂದಿನ ದಿನಗಳಲ್ಲಿ ಈ ಆಟಗಾರರು ಕೂಡ ಹೊರದ ದೂರದ ಮಹಾರಾಷ್ಟ್ರ ಮುಂಬೈ ಭಾಗದಲ್ಲೂ ಕೂಡ ನಮ್ಮ ಕನ್ನಡಿಗರು ರಾರಾಜಿಸುವಂತ ಸಾಧ್ಯತೆ ಇದೆ. ಅಂಕಣ ಭಾಗದಲ್ಲಿ ಮತ್ತೆ ಜಯಂತ್ ಟೂರ್ನಮೆಂಟಿನ ಒಂದು ಅತಿ ಹೆಚ್ಚು ಮೊತ್ತಕ್ಕೆ ಬಿಡ್ಡಾದಂತ ಆಟಗಾರ ಕೂಡ. ಮೊದಲ ಎಸೆತ ವೈಟ್ ಬಾಲ್ ಅನ್ನೋ ಸೂಚನೆ ಬರ್ತಾ ಇದೆ. ತನ್ಮೂಲಕ ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ 53ಕ್ಕೆ ತಲುಪ್ತಾ ಇದೆ. ಇನ್ನು ಗೆಲುವಿಗಾಗಿ 68 ಓಟದ ಒಂದು ಅವಶ್ಯಕತೆ ಕೂಡ ಇದೆ. ಮತ್ತೆ ಜಯಂತ್ ಟು ಬಾಲಾ ಕೃಷ್ಣ. ನಡುವೆ ಮತ್ತೊಂದು ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಸೆಕೆಂಡ್ ವೈಟ್ ಬಾಲ್ ಈ ಓವರ್ ಅಲ್ಲಿ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮತ್ತೆ ಇವಾಗ 54. ಪಂದ್ಯದ ಚಿತ್ರಣವನ್ನು ಬದಲಿಸಬೇಕು ಅನ್ನೋದರಲ್ಲಿ ಸಿಕ್ಸರ್ ಬೌಂಡರಿಗಳ ಒಂದು ಅವಶ್ಯಕತೆ ಕೂಡ ಇದೆ. ಇತ ನಡುವೆ ಬೀಸುವಂತ ಪ್ರಯತ್ನ, ಪರ್ಫೆಕ್ಟ್ ಶಾಟ್ ಕಂಡುಕೊಳ್ತಾ ಇಲ್ಲ ತನ್ಮೂಲಕ ಇವಾಗ ಬಾಲಕೃಷ್ಣ ಎಡ್ಜ್ ಮುಖೇನವಾಗಿ ಒಂದು ಸುಲಭದ ಕ್ಯಾಚ್ ಅನ್ನು ನೀಡಿದ್ರು. ಶಂಕರ್ ಮಾಸ್ಟರ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕ್ಲಿಯರ್ ಕಟ್ ಸ್ಟ್ರೈಕರ್ಸಿನ ಟ್ರಂಪ್ ಕಾರ್ಡ್ ಬ್ಯಾಟ್ಸ್ಮನ್ ವಿಕೆಟ್ ಕೂಡ ನೆಲಕ್ಕುರುಳ್ತಾ ಇದೆ. 54ಕ್ಕೆ 4ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ ತಂಡ ಇನ್ನು 17 ಎಸೆತಗಳ ಮುಂದೆ 67 ಓಟವನ್ನು ದಾಖಲಿಸಬೇಕಾಗಿದೆ ಕೂಡ. ಸರಿಸುಮಾರು 6,66,666 ರೂಪಾಯಿ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಮಿರುಗುವಂತ ಪಾರಿತೋಷಿಕವನ್ನು ಕೊಟ್ಟು ಗೌರವಿಸುವಂತ ಒಂದು ದಾಖಲೆಯ ಶ್ರೀಮಂತಿಕೆ ಕೇಳ್ಪಂದ ಕೂಟ ಗುಂಜೂರು ಪರಿಸರದ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಂಗವಾಗಿ ಸರಾಗವಾಗಿ ಸಾಗ್ತಾ ಇದೆ. ಸ್ನೇಹಕ್ಕಾಗಿ ಕ್ರೀಡೆ, ಶಾಂತಿಗಾಗಿ ಕ್ರೀಡೆ, ಸೌಹಾರ್ದತೆಗಾಗಿ ಕ್ರೀಡೆ. ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಭಾಗದಲ್ಲಿ KVR ಕಪ್ ಅನ್ನು ಅತಿ ಅದ್ದೂರಿಯ ಕಾರ್ಯಕ್ರಮವಾಗಿ ಹಗಲು ರಾತ್ರಿಯಾಗಿ ಸಂಯೋಜನೆ ಮಾಡಿದಂಥ ಸಂಸ್ಥೆ, ಒಂದು ಲೈಟ್ ಟೆನ್ನಿಸ್ ಬಾಲ್ ಅನ್ನು ಆಯೋಜನೆ ಮಾಡಿದಂಥ ಸಂಸ್ಥೆ ಇವತ್ತು ಕಾಲಚಕ್ರ ಉರುಳುತ್ತಾಗಿದೆ. ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಹುಡುಕಿದಂಥ ಟೀಮ್ ಇಂಡಿಯಾ ಮತ್ತು ಬಾಬು ಇಲವಾನ್ ಮೊಟ್ಟ ಮೊದಲ ಬಾರಿಗೆ ಹೊಸ ಪ್ರಯತ್ನ ಮಾಡ್ತಾ ಇದೆ. ಈ ಹೊಸ ಪ್ರಯತ್ನ ಕೂಡ ಒಂದು ಐತಿಹಾಸಿಕ ದಾಖಲೆಯನ್ನು ಬರೆಯುವಂತ ಸಾಧ್ಯತೆ ಕಾಣ್ತಾ ಇದೆ ಕೂಡ. ಇತ್ತ ನಡುವೆ ಪ್ರಮೋದ್ ಹೊಸ ಆಟಗಾರ ಮೊದಲ ಎಸೆತ ತನ್ಮೂಲಕ ಭರ್ಜರಿ ಹೊಡೆತವನ್ನು ಪ್ರಮೋದ್ ದಾಖಲಿಸಿದ್ರು. ತನ್ಮೂಲಕ ಡೀಪ್ ಕವರ್ ಸೀಮಾನ ಭಾಗದಲ್ಲಿ ಬೌಂಡ್ರಿ 121 ಟಾರ್ಗೆಟ್, ಬ್ರಾಡ್ ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ 58ಕ್ಕೆ ಪ್ರಮುಖ 4 ವಿಕೆಟ್ಸ್ ಎಲ್ಲ ಕಳ್ಕೊಂಡಿದ್ದಾರೆ. ಇನ್ನು ಕೂಡ 16 ಎಸೆತಗಳ ಮುಂದೆ 63 ಓಟವನ್ನ ದಾಖಲಿಸಬೇಕಾಗಿದೆ. ನಡುವೆ ಮತ್ತೊಂದು ವೈಟ್ ಬಾಲ್, 3ನೇ ವೈಟ್ ಬಾಲ್ ಜಯಂತನ ಓವರ್ನಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮತ್ತೆ ಇವಾಗ 59. ಸ್ಲೋವರ್ ಎಸೆತ ಮತ್ತೆ ದಾಂಡಿಗರನ್ನ ಪರೀಕ್ಷಿಸಬಲ್ಲಂತ ಕೆಲವೊಂದು ಎಸೆತಗಳಾಗಿದ್ರು ಕೂಡ ಎಸೆತ ತೀರಾ ಅಗಲವಾಗಿ ಸಾಗಿ ಹೋಗ್ತಾ ಇದೆ. ನಿರ್ಣಾಯಕರು ಅಲ್ಲಿ ವೈಟ್ ಬಾಲ್ ಅನ್ನುವಂಥ ಸೂಚನೆಯನ್ನು ರಮಾಕಾಂತ್ ಪವಾರ್ ದಾಖಲಿಸ್ತಾ ಇದ್ದಾರೆ. ಈ ವೈಟ್ ಬಾಲ್ ಸಮೇತವಾಗಿ ತಂಡದ ಮತ್ತೆ ಇವಾಗ 60ಕ್ಕೆ ತಲುಪ್ತಾ ಇದೆ. ಸ್ಲಾಟ್ ನಲ್ಲಿ ಬೀಳ್ತಾ ಇರ್ತಕ್ಕಂಥ ಎಸೆತ ತನ್ಮೂಲಕ ಇವಾಗ ಪ್ರಮೋದ್ ದಾಳನ ಮುಖಾಂತರವಾಗಿ ಮತ್ತೊಂದು ಭರ್ಜರಿ ಹೊಡೆತ ಡೀಪ್ ಕವರ್ ಸೀಮಾನ ಭಾಗದಲ್ಲಿ ಸೆಕೆಂಡ್ ಬೌಂಡ್ರಿ ಓವರ್ ನಲ್ಲಿ ಪ್ರಮೋದ್ ಚಿಂತಾಮಣಿ ದಾಖಲಿಸಿದ್ರು. ಇತ್ತೀಚಿನ ಯುವ ಆಟಗಾರರ ಸಾಲಿನಲ್ಲಿ ತಮ್ಮ ಆಲ್ರೌಂಡಿಂಗ್ ಪ್ರದರ್ಶನ ಮುಖೇನವಾಗಿ ಕೆಲವೊಂದು ರಾಜ್ಯ ಟೆನ್ನಿಸ್ ನಲ್ಲಿ ಬಹಳಷ್ಟು ಹೆಸರು ಮಾಡಿದಂಥ ತಂಡದ ಕದವನ್ನ ಕೂಡ ತಟ್ಟಿದಂಥ ಆಟಗಾರ, ಬಹಳಷ್ಟು ಮುಂಚೂಣಿಯಲ್ಲಿ ಇರ್ತಕ್ಕಂಥ ಆಟಗಾರ ಇಲ್ಲಿ ಮಲ್ಟಿ ಪ್ರಮೋದ ಚಿಂತಾಮಣಿ ಮೂಲದ ಆಟಗಾರ ಕೂಡ. ಇನ್ನು 15 ಎಸೆತ 57 ಅವಶ್ಯಕತೆ. ವೇಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾರ್ಡ್ ಬಿಯಾನ್ಗೆ ಒಂದಷ್ಟು ಬಲವಾದ ಮನವಿಗಳನ್ನು ಮಾಡ್ತಾ ಇದ್ದಾರೆ. ಡಾಟೆಡ್ ಡೆಲಿವರಿ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಇನ್ನು 14 ಎಸೆತ 57 ಓಟದ ಅವಶ್ಯಕತೆ ಇದೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಮತ್ತೆ ಬೀಸುವಂತಹ ಪ್ರಯತ್ನಗಳು ಪ್ರಮೋದ್ ಮಾಡಿದ್ರು. ತನ್ಮೂಲಕ ಇವಾಗ ಡೀಪ್ ಕವರ್ ಪಾಯಿಂಟ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ, 2ನೇ ಓಟದ ಪ್ರಯತ್ನ ಕೂಡ ಇವಾಗ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮತ್ತೆ ಇವಾಗ 66ಕ್ಕೆ ತಲುಪ್ತಾ ಇದೆ.
ಒಂದು ವೇಳೆ 80-90 ಒಳಗಾಗಿ ಕಟ್ಟಿ ಹಾಕಿದರೆ ಖಂಡಿತವಾಗ್ಲೂ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಈ ಪಂದ್ಯವನ್ನ ಗೆಲ್ಲಬಲ್ಲ ಅಂತ ಎಲ್ಲ ಸಾಧ್ಯತೆಗಳಿತ್ತು ಕೂಡ. ಇನ್ನು ಕೂಡ ತಂಡಕ್ಕೆ ಅವಕಾಶ ಇದೆ. ಪ್ರತಿ ಓವರಲ್ಲಿ 2-3 ಸಿಕ್ಸರ್ಗಳನ್ನು ದಾಖಲಿಸಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಅದೇ ಸಿಕ್ಸರ್ ಲೆಕ್ಕಾಚಾರದಲ್ಲಿ ಇದ್ದಂತ ಪ್ರಮೋದ ಸಿಕ್ಸರ್ ಬಾರಿಸುವಂತ ಪ್ರಯತ್ನ ಮಾಡಿದ್ರು. ಅಂತಿಮ ಹಂತದಲ್ಲಿ ಮತ್ತೆ ಡೀಪ್ ಕೋರ್ಸ್ ಭಾಗದಲ್ಲಿ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಪ್ರಮೋದ್ ವಿಕೆಟ್ ಪತನ. 66ಕ್ಕೆ 5ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಇನ್ನು 2 ಓವರ್ಗಳಲ್ಲಿ 55 ಓಟವನ್ನು ದಾಖಲಿಸಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಇದೆ. ಹೊಸ ಆಟಗಾರ ಶ್ರೀಧರ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಕೊನೆಯ 12 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಈ ಹಂತದಲ್ಲಿ ಮುನೇಂದ್ರ SR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೋರ್ವ ಆಲ್ರೌಂಡರ್ ಆಟಗಾರ ಕೂಡ ಜೆಎಂ ವಾರಿಯರ್ಸ್ ಪರವಾಗಿ ಸ್ಟ್ರೈಕರ್ ಭಾಗದಲ್ಲಿ ಹಾರ್ಡ್ ಬಾಲ್ ಸ್ಪೆಷಲಿಸ್ಟ್ ಇಲ್ಲಿ ಬೆಸ್ಟ್ ವರ್ಸಸ್ ಬೆಸ್ಟ್ ಕಾಳಗ ನಡೀತಾ ಇದೆ. ಮುನೇಂದ್ರ ವರ್ಸಸ್ ಡೊಮಿನಿಕ್. ಸ್ಲೋವರ್ ಎಸೆತ ತೀರಾ ಕೆಳ ಹಂಚಿನಲ್ಲಿ ಹಾದು ಹೋಗ್ತಾ ಇದೆ. ಓಟವನ್ನು ಡೊಮಿನಿಕ್ ದಾಖಲಿಸ ಇಲ್ಲ. ತನ್ಮೂಲಕ ಡಾಟೆಡ್ ಡೆಲಿವರಿಯ ಸೇರ್ಪಡೆಯೂ ಕೂಡ ನಾವು ಕಂಡಾಗ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಬಹಳಷ್ಟು ಕ್ರಿಕೆಟ್ ಆಟಗಾರರ ಒಂದು ಅಭಿಮಾನಿಗಳನ್ನ ಹೊಂದಿಕೊಂಡಂತ ಆಟಗಾರರು. ನಡುವೆ ಬ್ಲಾಕ್ ಹೋಲ್ ಮಾಡುವಂತ ಪ್ರಯತ್ನ ಶಾರ್ಟ್ ಕಟ್ಸ್ ಭಾಗದಲ್ಲಿ ತನ್ಮೂಲಕ ಪವನ್ ರೆಡ್ಡಿ ಕ್ಷೇತ್ರ ರಕ್ಷಣೆ ಫಲತ್ತೆ. ಬ್ಯಾಕಪ್ ವಿಚಾರದಲ್ಲಿ ಪ್ರದೀಪ್ ಪಪ್ಪಿ ಕೂಡ ಮಿಸ್ಫೀಲ್ಡ್ ಮಾಡಿದ್ರು. ತನ್ಮೂಲಕ ಬೌಂಡ್ರಿ ಸೇರ್ಪಡೆ. ಈ ಟೂರ್ನಮೆಂಟ್ ನಲ್ಲಿ ಜೆಎಂ ವಾರಿಯರ್ಸ್ ಪರವಾಗಿ ಒಂದು ಟೂರ್ನಮೆಂಟ್ ನಲ್ಲಿ ಗೆಲುವಿನ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡುವುದರ ಮುಖಾಂತರವಾಗಿ ಒಂದು ಅರ್ಧ ಶತಕವನ್ನು ಕೂಡ ಸಿಡಿಸಿದಂತ ಪ್ರದೀಪ್ ಪಪ್ಪಿ ಇಲ್ಲಿ ಮಿಸ್ಫೀಲ್ಡ್ ಮಾಡ್ತಾ ಇದ್ದಾರೆ. ತನ್ಮೂಲಕ 70ಕ್ಕೆ ತಲುಪ್ತಾ ಇದೆ. ಇನ್ನುಳಿದ 10 ಎಸೆತಗಳ ಮುಂದೆ ಗೆಲುವಿಗಾಗಿ 51 ಓಟದ ಒಂದು ಅವಶ್ಯಕತೆ ಇದೆ. ಇತ್ತ ನಡುವೆ ಶಾರ್ಟ್ ರೇಸಿಂಗ್ ಡೆಲಿವರಿ ಪರ್ಫೆಕ್ಟ್ ಫುಲ್ ಶಾಟ್ ಬಾರಿ ತನ್ಮೂಲಕ ವೈಡಿಶ್ ಲಾಂಗ್ ಸೀಮಾರ್ಕರ ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಅಂತಿಮ ಸ್ಲಾಗ್ ಓವರ್ ಅಲ್ಲಿ ಡೊಮಿನಿಕ್ ಆರ್ಭಟ ಕಂಡುಕೊಳ್ತಾ ಇದೆ. ಇಲ್ಲಿ ಈ ಸಿಕ್ಸರ್ ಸಮೇತವಾಗಿ 76. ಇನ್ನು 9 ಎಸೆತ 45 ಅವಶ್ಯಕತೆ. ಮೊದಲೇ ತಿಳಿಸಿದಾಗೆ ಓವರ್ ಒಂದರಲ್ಲಿ 2-3, 3-4 ಸಿಕ್ಸರ್ ದಾಖಲಿಸಿ ಇಡೀ ಪಂದ್ಯದ ಚಿತ್ರಣವೇ ಬದಲಾಗುತ್ತೆ. ಅದನ್ನ ಉತ್ತರ ಕನ್ನಡದ ಡೊಮಿನಿಕ್ ಫರ್ನಾಂಡಿಸ್ ಮಾಡ್ತಾರೆ ನೋಡಬೇಕಾಗಿದೆ. ಮತ್ತೆ ಇಲ್ಲಿ ಮುನೇಂದ್ರ ಈ ಬಾರಿ ಎಸೆದ ಚೆಂಡು ತನ್ಮೂಲಕ ವೈಡಿಶ್ ಲಾಂಗ್ ಆಫ್ ಭಾಗದಲ್ಲಿ ಕೇವಲ ಒಂದು ಓಟವನ್ನಷ್ಟೇ ಪಡ್ಕೊಳ್ತಾ ಇದ್ದಾರೆ. ಲಾಂಗ್ ಆಫ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 77. 8 ಎಸೆತಗಳ ಮುಂದೆ 44 ಓಟದ ಒಂದು ಅವಶ್ಯಕತೆ ಕೂಡ ಇದೆ. ವೈಟ್ ಬಾಲ್ ಎಕ್ಸ್ಟ್ರಾಗಳ ಮೇಲೆ ಎಕ್ಸ್ಟ್ರಾ ಕೊಡ್ತಾ ಇರ್ತಕ್ಕಂಥ ಜೆಎಂ ವಾರಿಯರ್ಸ್ ಆಟಗಾರರು ಸ್ವಲ್ಪ ಮಟ್ಟಿಗೆ ಆ ಬೌಲಿಂಗ್ ವಿಭಾಗದ ಕಡೆ ಗಮನವನ್ನು ಹರಿಸಬೇಕಾಗತ್ತೆ. ಇನ್ನು ಉಳಿದಂಥ ಪ್ರತಿಯೊಂದು ಪಂದ್ಯಗಳು ಕೂಡ ಗೆಲುವನ್ನೇ ಕಾಣಬೇಕಾಗಿರ್ತಕ್ಕಂಥ ತಂಡ ಸ್ವಲ್ಪ ಶಿಸ್ತುಬದ್ಧ ಬೌಲಿಂಗ್ ದಾಳಿಯನ್ನು ನಡೆಸಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಕೂಡ ಇದೆ. ನಡುವೆ ಮತ್ತೆ ಒಂದು ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 79. ಈ ಓವರ್ನ ಕೊನೆಯ ಒಂದು ಎಸೆತ 7 ಎಸೆತ 42 ಅವಶ್ಯಕತೆ. ಇದರ ನಡುವೆ ವೈಡ್ ಆರ್ಕರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ಮೂಲಕ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಡೊಮಿನಿಕ್ ಒಂದು ಓಟವನ್ನು ದಾಖಲಿಸಿದ್ರು. 2ನೇ ಓಟದ ಪ್ರಯತ್ನ ಕೂಡ ಇಲ್ಲಿ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 7 ಓವರ್ಗಳ ಮುಕ್ತಾಯಕ್ಕೆ 81 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕೊನೆಯ 6 ಎಸೆತಗಳ ಮುಂದೆ ಇನ್ನೂ ಕೂಡ ಗೆಲುವಿಗಾಗಿ 40 ಓಟದ ಒಂದು ಅವಶ್ಯಕತೆ ಇದೆ.
ಮೊತ್ತವನ್ನು ದಾಖಲಿಸ್ತಾರ. ಒಂದು ವೇಳೆ ದಾಖಲಿಸಿದ್ರು ಕೂಡ ಅದು ನೋಬಾಲ್ ಸಮೇತವಾಗಿ ಒಂದು ಸಿಕ್ಸರ್ ಬೌಂಡ್ರಿಗಳ ಲೆಕ್ಕಾಚಾರವನ್ನು ಕಂಡುಕೊಂಡ್ರೆ ಮಾತ್ರ ಇಲ್ಲಿ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ಗೆ ಪಂದ್ಯವನ್ನು ಗೆಲ್ಲುವಂತ ಒಂದು ಅವಕಾಶ ಇದೆ. ವ್ಯವಸ್ಥಿತ ಕ್ರೀಡಾಕೂಟ 5 ದಿನಗಳ ಕಾಲ ಹಗಲು ಮತ್ತು ರಾತ್ರಿಯಾಗಿ ಸರಿಸುಮಾರು 6,66,666 ರೂಪಾಯಿ ನಗದು ಮತ್ತು ಆಕರ್ಷಕ ಒಂದು ಮಿರುಗುವಂತಹ ಪಾರಿತೋಷಿಕವನ್ನು ಕೊಟ್ಟು ಗೌರವಿಸುವಂತ ದಾಖಲೆ ಕ್ರಿಕೆಟ್ ಪಂದ್ಯಕೂಟ ಈ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಎಸ್, ನೀಡಿದಂತ ಟೈಮ್ ಅನ್ನ ಕ್ರಾಸ್ ಮಾಡ್ತಾ ಇದ್ದಾರೆ ಜೆಎಂ ವಾರಿಯರ್ಸ್ ಆಟಗಾರರು. ಆ ನಿಟ್ಟಿನಲ್ಲಿ ಇವಾಗ ಪೆನಾಲ್ಟಿ ಆಧಾರದಲ್ಲಿ ಒಬ್ಬ ಫೀಲ್ಡರ್ ಈಗ 30 ಸರ್ಕಲ್ ಒಳಗೆ ಬರಬೇಕಾಗುತ್ತೆ. ಅಂತಿಮವಾದ ಮೊದಲ ಸತ ಬಹಳ ಶುದ್ಧವಾಗಿರ್ತಕ್ಕಂಥ ಹೊಡೆತ ತನ್ಮೂಲಕ ಇವಾಗ 6 ಓಟದ ಸೇರ್ಪಡೆ ಸಿಕ್ಸರ್. ಈ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ ಇವಾಗ 87. ಉಳಿತಾ ಇದೆ, ಇನ್ನೂ ಕೂಡ 34 ಓಟದ ಅವಶ್ಯಕತೆ. ಇದರ ನಡುವೆ ಮತ್ತೊಂದು ಭರ್ಜರಿ ಹೊಡೆತ ಸ್ಕ್ವೇರ್ ಲೆಗ್ ಸೀಮರ್ ಕೆಮಲ್ ಭಾಗದಲ್ಲಿ ಸೆಕೆಂಡ್ ಸಿಕ್ಸರ್ ಓವರ್ ಅಲ್ಲಿ ಶ್ರೀಧರ್ ದಾಖಲಿಸಿದ್ರು. ತನ್ಮೂಲಕ ಇವಾಗ 93. ಒಂದು ವೇಳೆ ಮೊದಲೇ ತಿಳಿಸಿದಾಗ ಈ ಒಂದು ಟೂರ್ನಮೆಂಟ್ ಅಲ್ಲಿ ಒಂದು ಪಂದ್ಯದಲ್ಲಿ ಕ್ಲಿಯರ್ ಕಟ್ ಸ್ಟ್ರೈಕರ್ಸಿನ ಬೌಲರ್ಸ್ ಗಳು ಸ್ವಲ್ಪ ಮಟ್ಟಿಗೆ ಲೈನ್ ಅಂಡ್ ಲೆಂತ್ ಎಸೆತಗಳ ಮುಖಾಂತರವಾಗಿ ಕೆಲವೊಂದು ಸಿಕ್ಸರ್ ಗಳನ್ನ ಉಳಿಸಿಕೊಂಡಿದ್ರು ಕೂಡ ಈ ಪಂದ್ಯವನ್ನ ಕೂಡ ಗೆಲ್ಲುವಂತ ಸಾಧ್ಯತೆ ಇತ್ತು. ಕೆಲವೊಂದು ಕ್ಷೇತ್ರ ರಕ್ಷಣೆ ನಾವು ಕಂಡ ಹಾಗೆ ಬಹಳಷ್ಟು ಎಡವಟ್ಟನ್ನು ಮಾಡಿದ್ರು. ಆ ತೀರಾ ಕಳಪೆ ಮಟ್ಟದ ಕ್ಷೇತ್ರ ರಕ್ಷಣೆ ಮುಖೇನವಾಗಿ ಇಲ್ಲಿ ಪಂದ್ಯ ಕೂಡ ಕೈ ಜಾರಿ ಹೋಗುವಂತ ಲಕ್ಷಣ ಇದೆ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಪರವಾಗಿ. ಕೆಲವು ಫ್ರಂಟ್ ಲೈನ್ ಆಟಗಾರರು ಕೂಡ ಇಲ್ಲಿ ನಿರೀಕ್ಷಿತ ಮಟ್ಟದ ಪ್ರದರ್ಶನವನ್ನು ನೀಡ್ತಾ ಇಲ್ಲ. ಆ ವಿಚಾರವು ಕೂಡ ಸ್ವಲ್ಪ ಮಟ್ಟಿಗೆ ಇಲ್ಲಿ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ಗೆ ಸೋಲಿನ ಕಡೆಗೆ ಕೊಂಡೊಯ್ಯುವಂತ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಇನ್ನು 4 ಎಸೆತಗಳ ಮುಂದೆ 28 ಓಟದ ಅವಶ್ಯಕತೆ ಇದೆ. ಮೊದಲೇ ತಿಳಿಸಿದಾಗೆ ನೋಬಾಲ್ ಸಮೇತವಾಗಿ 1-2 ಸಿಕ್ಸರ್ಗಳು ಬಂದರೂ ಕೂಡ ಇನ್ನು ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ಗೆ ಪಂದ್ಯವನ್ನು ಗೆಲ್ಲುವಂತ ಸಾಧ್ಯತೆ ಇದೆ. 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್, ಹ್ಯಾಟ್ರಿಕ್ ಸಿಕ್ಸರ್ ಇವಾಗ ಶ್ರೀಧರ್ ದಾಖಲಿಸ್ತಾರೆ ನೋಡಬೇಕಾಗಿದೆ. ಸಚಿನ್ ಟು ಶ್ರೀಧರ್. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡ್ತಾ ಇದ್ದಾರೆ. 3ನೇ ಎಸೆತ ಬಹಳ ಶುದ್ಧವಾಗಿರ್ತಕ್ಕಂಥ ಹೊಡೆತ ತನ್ಮೂಲಕ ಮತ್ತೆ ತೀರಾ ಕಳಪೆ ಕ್ಷೇತ್ರ ರಕ್ಷಣೆ ಚೆಂಡನ್ನು ಅಟ್ಟಾಯಿಸುವ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ಬೀಸುವಂತ ಪ್ರಯತ್ನವನ್ನ ಶ್ರೀಧರ್ ಮಾಡಿದ್ರು. ತನ್ಮೂಲಕ ಇವಾಗ ಲಾಂಗ್ ಆನ್ ವಿಭಾಗದಲ್ಲಿ ಮಂಜಾ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಕೇವಲ 1 ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 98. ಗರಿಷ್ಠ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಇಲ್ಲಿ ಅಂತಿಮ ಹಂತದವರೆಗೂ ಒಂದು ಬಿಗು ಹೋರಾಟವನ್ನೇ ಮಾಡ್ತಾ ಇದ್ದಾರೆ. ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ಬೀಸುವಂತಹ ಪ್ರಯತ್ನವನ್ನು ಡೊಮಿನಿಕ್ ಮಾಡಿದ್ರು ಲಾಂಗ್ ಆಫ್ ವಿಭಾಗದಲ್ಲಿ. ತನ್ಮೂಲಕ ಕೇವಲ 1 ಓಟ ಮಾತ್ರ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಪಂದ್ಯ ಮುಕ್ತಾಯದ ಕೊನೆಯ ಎಸೆತ
ಅಂತಿಮ ಎಸೆತ ಬಾಕಿ ಉಳಿತಾ ಇದೆ ಇಲ್ಲಿ. ಮತ್ತೆ ಸಚಿನ್ ಟು ಶ್ರೀಧರ್. ಅಂತಿಮ ಎಸೆತ, ಓಟಗಳ ಅವಕಾಶಗಳು ಬರ್ತಾ ಇಲ್ಲ, ತನ್ಮೂಲಕ ಪಂದ್ಯ ಮುಕ್ತಾಯ. ಆ ತಂಡದ ಕೆಲವು ಪ್ರಮುಖ ದಾಂಡಿಗರು ಮಾಡಿರ್ತಕ್ಕಂಥ ತಪ್ಪೆ ಆ ತಂಡದ ಸೋಲಿಗೆ ಪ್ರಮುಖ ಕಾರಣವಾಗ್ತಾ ಇದೆ ಕೂಡ. ಪ್ರಸ್ತುತ ಮುಕ್ತಾಯ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ಆಟಗಾರರು ಇಲ್ಲಿ 14 ಎಸೆತ 42 ಓಟವನ್ನು ದಾಖಲಿಸಿರ್ತಕ್ಕಂಥ ನ್ಯಾಶ್ ಮಹೇಶ್ ಮುಕ್ತಾಯ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳೋದಾಗಿ ತಿಳಿಸ, ಮತ್ತೆ ಮುಂದಿನ ವಿದ್ಯಮಾನಕ್ಕಾಗಿ ನಾವು ಒಂದು ಹಂತದಲ್ಲಿ ನಮ್ಮ ಸಿರಿಸಿ ಪರಿಸರದ ರಾಕೇಶ್ ಅವರನ್ನು ಬರಮಾಡಿಕೊಳ್ತೇವೆ. ಅದರ ಜೊತೆಗೆ ಟಾಸ್ ಮತ್ತು ಈ ಪ್ರೆಸೆಂಟೇಷನ್ ಕಾರ್ಯಕ್ರಮಕ್ಕೆ ಫಾರೂಕ್ ಪಾಷಾ ಆರೋಹಳ್ಳಿ ಕನಕಪುರ ಇವರನ್ನು ಬರಮಾಡಿಕೊಳ್ತಾ ಇದ್ದೇವೆ.